ನಮ್ಮ ಜೊತೆ ಇವತ್ತು ಕರ್ನಾಟಕದ ಚುನಾವಣಾ ಆಯೋಗದ ಆಯುಕ್ತರು GS ಸಂಗ್ರೇಶಿ ಸರ್ ಇದ್ದಾರೆ. ನೀವು ಚುನಾವಣಾ ಆಯುಕ್ತರಾಗೋ ಮುಂಚೆ ಒಬ್ರು ನ್ಯಾಯಾಧೀಶರಾಗಿದ್ರಿ. ನೀವು ಆ ಜರ್ನಿಯಲ್ಲಿ ಸರ್ ನೋಡಿದಂಥ ಒಂದು ವಿಚಿತ್ರ ಕೇಸ್ ಯಾವುದಾದ್ರೂ ಇತ್ತಾ? ಏನಪ್ಪ ಇಂಥ ಕೇಸು ಬರುತ್ತಾ ನ್ಯಾಯಾಲಯಕ್ಕೆ ಅನ್ನುವಂಥದ್ದು, ಬೇಗ ತೀರ್ಪು ಸಿಗಲ್ಲ ಅನ್ನುವಂಥದ್ದು ಒಂದಿಷ್ಟು ಸಾಮಾನ್ಯ ಜನರಲ್ಲಿ ಪಾಪ ನಂಬಿಕೆ. ಅದು ಮಾತಿದೆ ಸರ್, ಅದು ಅಪರಾಧಿ ತಪ್ಪಿದ್ರೂ ಪರವಾಗಿಲ್ಲ, ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನುವಂಥದ್ದು ಕೋರ್ಟಲ್ಲಿ ನಿಜವಾಗಿಯೂ ಹಾಗೆ ನಡೆಯುತ್ತಾ ಸರ್? ಬೆದರಿಕೆ ಅನ್ನೋದು ಬರುತ್ತೆ, ಜಡ್ಜ್ಗೂ ಆ ರೀತಿಯಾದಂತಹ ಘಟನೆಗಳು ನಡೆಯುತ್ತೆ ಸರ್, ಅವ್ರಿಗೂ ಬೆದರಿಕೆ ಬರುವಂಥದ್ದು ಇರುತ್ತೆ. ಒಬ್ಬ ವ್ಯಕ್ತಿಗೆ ನೀವು ಶಿಕ್ಷೆ ಅನೌನ್ಸ್ ಮಾಡ್ಬೇಕು, ಆಗ ಏನಾದ್ರೂ ನಿಮ್ಗೆ ಅನುಕಂಪ ಬರುವಂಥದ್ದು, ಕನಿಕರ ಬರುವಂಥದ್ದು ಏನಾದ್ರೂ ಅನ್ಸುತ್ತಾ ಸರ್? 1 ವರ್ಷ 2 ವರ್ಷ 3 ವರ್ಷ ಮಕ್ಕಳಿಗೆ ವಿಷ ಕುಡಿಸಿರ್ತಾನೆ, ಕೊಂದು ಬಿಟ್ಟಿರ್ತಾನೆ, ಅಂಥವ್ರಿಗೆ ಹೆಂಗೆ ಕನಿಕರ ತೋರಿಸ್ತೀರಿ ನೀವು? ಇನ್ನು ಗೆದ್ರು ಸರ್ ಸರಿ, ಸೋತ್ರು ಸರಿ, ಎಲ್ಲ ಆರೋಪಗಳನ್ನು ಚುನಾವಣಾ ಆಯೋಗದ ಮೇಲೆ ಹಾಕಿಬಿಡುವಂಥದ್ದು ಒಂದಿಷ್ಟು ರಾಜಕಾರಣಿಗಳು ಮಾಡುವಂಥ ಕೆಲಸ. ಚುನಾವಣಾ ಆಯೋಗದಿಂದ ಅವರಿಗೆ ನ್ಯಾಯ ಸಿಗದೇ ಇದ್ದರೆ ಅಥವಾ ಅನ್ಯಾಯ ಆಗಿದೆ ಅಂತ ಅಂದ್ಕೊಂಡ್ರೆ ಕೋರ್ಟ್ ಇದಾವಲ್ಲ. ಈಗ ಪಾಲಿಕೆ ಎಲೆಕ್ಷನ್ ಸುಪ್ರೀಂ ಕೋರ್ಟ್ ಮಾಡಲೇಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ನಮ್ಮ ಕಡೆಯಿಂದ ಏನು ಯಾವುದೇ ವಿಳಂಬವಾಗ್ತಾ ಇಲ್ಲ, ಮ್ಯಾನ್ ಪವರ್ ಇಲ್ಲ, ಒಂದು 3 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಇನ್ನು ಸರ್ ಭಾರತದಲ್ಲಿ EVM ಮಿಷನ್ಗೆ ಸಾಕಷ್ಟು ವಿರೋಧ ಕೇಳಿ ಬರ್ತಾ ಇದೆ. ಈಗ ಬ್ಯಾಲೆಟ್ ಪೇಪರ್ ಮಾಡುವಾಗ ಪೇಪರ್ ಬ್ಯಾಲೆಟ್ ಯೂಸ್ ಮಾಡಿ ಮತದಾನ ಮಾಡುವಾಗ ಕೂಡ ಆರೋಪ ಇತ್ತು. ನಮಸ್ತೆ ವೀಕ್ಷಕರೇ, ಸಪ್ತಾಶ್ವ ಟಿವಿಗೆ ಸ್ವಾಗತ. ನಾನು ಶಮಿ ಶೆಟ್ಟಿ. ಇವತ್ತಿನ ದಿನ ನಮ್ಮ ಜೊತೆ ರಾಜಕೀಯದ ಬಗ್ಗೆ, ಚುನಾವಣೆ ಹೇಗೆ ನಡೆಯುತ್ತೆ, ಅದರ ಸೀಕ್ರೆಟ್ಸ್ಗಳು ಏನು. ಯಾಕಂತಂದರೆ ಚುನಾವಣೆ ಅಂತಂದರೆ ನಾವೆಲ್ಲರೂ ಕೂಡ ಹೋಗ್ತೀವಿ, ಮತ ಹಾಕ್ತೀವಿ, 18 ವರ್ಷ ಆದರೆ ಸಾಕು ನಮಗೆ ಮತದಾನದ ರೈಟ್ಸ್ ಇದೆ ಅಂತ ಅಂದ್ಕೊಂಡು ಹೋಗ್ತೀವಿ, ಅವತ್ತಿನ ದಿನ ಮತ ಹಾಕ್ತೀವಿ, ಮನೆಗೆ ಬಂದು ಕೂರ್ತೀವಿ. ಆದರೆ ಅದರ ನಂತರದ ಕೆಲಸ ಏನಿದೆ, ಅದರ ಹಿಂದೆ ಎಷ್ಟೊಂದು ತಯಾರಿಗಳು ನಡೆಯುತ್ತೆ, ಇದೆಲ್ಲದರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮ್ಮ ಜೊತೆ ಇವತ್ತು ಕರ್ನಾಟಕದ ಚುನಾವಣಾ ಆಯೋಗದ ಆಯುಕ್ತರು GS ಸಂಗ್ರೇಶಿ ಸರ್ ಇದ್ದಾರೆ. ನಾನು ಅವ್ರನ್ನ ಮಾತಾಡಿಸ್ತೀನಿ, ಪ್ರತಿಯೊಂದೂ ಅವ್ರ ಹತ್ರ ತಿಳಿದುಕೊಳ್ಳೋಣ. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಾ ಸರ್? ಚೆನ್ನಾಗಿದೆ. ನಾನು ಆಗಲೇ ಹೇಳಿದೆ ಸರ್ ಇಂಟ್ರೊಡಕ್ಷನಲ್ಲೇ, ಚುನಾವಣೆ ಅಂತಂದರೆ ಎಲ್ಲರೂ ಏನು ಅನ್ಕೊಂತಾರೆ, ಓಟ್ ಹಾಕ್ತೀವಪ್ಪ ಯಾರೋ ಒಬ್ರು ಗೆಲ್ತಾರಪ್ಪ ಅಂತ. ಗೊತ್ತಿಲ್ಲ ಎಷ್ಟೋ ಜನಕ್ಕೆ ಹೇಗೆ ಒಂದು ಬ್ಯಾಂಕು ಹಣವನ್ನು ಸಂಗ್ರಹಿಸುತ್ತೋ ಅದೇ ರೀತಿ ಅಷ್ಟೇ ಸೆಕ್ಯೂರಿಟಿಯಲ್ಲಿ ನೀವು ಕೂಡ ಮತಗಳನ್ನು ಸಂಗ್ರಹಿಸ್ತಿರ್ತೀರಾ, ಅಷ್ಟೇ ಸೆಕ್ಯೂರಿಟಿ ನೀಡಿರ್ತೀರಾ. ಪ್ರತಿಯೊಬ್ಬನ ಮತಕ್ಕೂ ಕೂಡ ಅಷ್ಟು ವ್ಯಾಲ್ಯೂ ಇರುತ್ತೆ. ಏನು ಹೇಳ್ತೀರಾ ಸರ್ ಇದ್ರ ಬಗ್ಗೆ? ಅದು ನೀವು ಹೇಳೋದು ನಿಜ. ಯಾಕಂದರೆ ಒಬ್ಬ ವ್ಯಕ್ತಿಯ ಶಕ್ತಿ ಮತದಲ್ಲಿದೆ, ಒಬ್ಬ ವ್ಯಕ್ತಿಯ ಹಕ್ಕು ಮತದಲ್ಲಿದೆ. ಸಂವಿಧಾನ ಕೊಟ್ಟಂಥ ಹಕ್ಕು ಮತ. ಒಂದೇ ಹೋಟ್ನಲ್ಲಿ ಒಂದೇ ಮತದಲ್ಲಿ MLAಗಳಾಗಿದ್ದಾರೆ, MP ಗಳಾಗಿದ್ದಾರೆ. MLA ಒಂದೇ ಮತದಿಂದ ಸೋತವರು ಮುಖ್ಯಮಂತ್ರಿ ಪದವಿನೇ ಕಳ್ಕೊಂಡ್ಬಿಟ್ಟಿದ್ದ ಉದಾಹರಣೆಗಳು ಕೂಡ ಉಂಟು. ಇದೇ ಈಗ ನಿನ್ನೆ 2 ದಿವಸಗಳ ಹಿಂದೆ ಆದಂಥ ಫಲಿತಾಂಶ ತಮಿಳುನಾಡಿನಲ್ಲಿ ನೋಡಿದಾಗ ಒಂದೇ ಒಂದು ಮತದಿಂದ ಒಬ್ಬ MLA ಒಂದು TVK ಪಕ್ಷ ಅನ್ನೋದ್ರಿಂದ ಆರಿಸಿ ಬಂದಿದ್ದಾರೆ. ಆ ಒಂದು ಮತ ನೀವು ಯಾರ್ದು ಅಂತ ನೀವು ಕೇಳಿಕೊಂಡ್ರೆ ಎಲ್ಲರೂ ತಮ್ಮದಂತ ಹೇಳ್ತಾರೆ. ಆದರೆ ಒಬ್ಬ ವ್ಯಕ್ತಿ ಸೌದಿ ಅರೇಬಿಯಾ, ಅರಬ್ ಕಂಟ್ರೀಸಿಂದ ಬಂದು ಆ 3,000-4,000 ಕಿಲೋಮೀಟರಿಂದ ದೂರಿಂದ ಬಂದು ತನ್ನ ಕ್ಷೇತ್ರದಲ್ಲಿ ತನ್ನ ಮತ ಹಾಕಿದನಲ್ಲ, ಆ ಮತವೇ ನಿರ್ಣಾಯಕ ಮತ, ಆ ಮತವೇ ಶಕ್ತಿ. ಆ ಮತದಿಂದ ಒಬ್ಬ MLA ಆಗಿಬಿಟ್ಟ ಎಲ್ಲಿ? ತಮಿಳುನಾಡಲ್ಲಿ. ಹೀಗಾಗಿ ನೀವು ಹೇಳೋದು ಕೂಡ ಭಾಳ ಸಾಂದರ್ಭಿಕವಾಗಿದೆ. ಒಬ್ಬ ನಾಗರಿಕನ, ಮತದಾರನ ಶಕ್ತಿ ಮತದಲ್ಲಿ ಅಡಗಿದೆ. ಅದಕ್ಕೆ ಎಲ್ಲರೂ ಕೂಡ ಜಾಗೃತರಾಗಿ ತಮ್ಮ ಮತಗಟ್ಟೆಗಳಿಗೆ ಹೋಗಬೇಕು, ಮತಗಳನ್ನು ಹಾಕಬೇಕು. ವೋಟನ್ನು ಹಾಕಿದಾಗ ಮಾತ್ರ ನೀವು ಬಯಸಿದಂಥ ಸರ್ಕಾರ ಬರ್ತದೆ, ನೀವು ಬಯಸಿದಂಥ ಆಡಳಿತ ಬರ್ತದೆ ಅಂತ ನಾನು ಹೇಳಿ ಬಯಸ್ತೇನೆ. ಸರ್, ಇದು ಮತದಾನದ ವಿಚಾರ, ಚುನಾವಣೆಯ ವಿಚಾರಗಳು ಒಂದಿಷ್ಟಾದರೆ, ನೀವು ಚುನಾವಣಾ ಆಯುಕ್ತರಾಗೋ ಮುಂಚೆ ಒಬ್ಬರು ನ್ಯಾಯಾಧೀಶರಾಗಿದ್ರಿ. ಎಷ್ಟೋ ಜನಕ್ಕೆ ಎಷ್ಟೋ ಒಂದು ಸಮಸ್ಯೆಗಳಿಗೆ ನ್ಯಾಯವನ್ನು ನೀಡಿದಂಥವ್ರು, ಅದೊಂದು ಉನ್ನತ ಶ್ರೇಣಿಯಾದಂತಹ ಹುದ್ದೆ. ಅಂತಹ ಜಾಗದಲ್ಲಿ ಕೂತಾಗ ಹೇಗೆ ಅನ್ನಿಸ್ತಾ ಇತ್ತು ಸರ್? ಯಾವ ರೀತಿಯ ಕೆಲಸ ನಡೀತಾ ಇತ್ತು ಅಲ್ಲಿ? ನ್ಯಾಯಾಂಗ ಸೇವೆಯಲ್ಲಿದ್ದಾಗ ನಾವು ಕಾನೂನು ಪ್ರಕಾರ ಮತ್ತು ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳ ಪ್ರಕಾರ ಎರಡೂ ಪಾರ್ಟಿಯವರನ್ನು ಆಲಿಸಿ ಅವರ ಅಹವಾಲುಗಳನ್ನು ಕೇಳಿಕೊಂಡು ದಾಖಲೆಗಳ ಸಮೇತ ಒಂದು ನಿರ್ಣಯವನ್ನು ಕೊಡ್ತಿದ್ವಿ, ಒಂದು ನ್ಯಾಯವಾದಂಥ ನಿರ್ಣಯವನ್ನು ಕೊಡ್ತಿದ್ವಿ. ಇಲ್ಲಿ ಕೂಡ ಏನಂದರೆ ಚುನಾವಣೆ ಮಾಡುವ ಒಂದು ಕರ್ತವ್ಯ ಆಯುಕ್ತರ ಮೇಲೆ ಇರುವುದರಿಂದ, ಆಯೋಗದ ಮೇಲೆ ಇರುವುದರಿಂದ ಇಲ್ಲಿ ಹಲವಾರು
ಪಾರ್ಟಿಯಿಂದ ಕ್ಯಾಂಡಿಡೇಟ್ಸು ಚುನಾವಣೆಗೆ ನಿಲ್ತಾರೆ. ಅವರಿಗೆ ಫ್ರೀ ಆ್ಯಂಡ್ ಫೇರ್ ಇಲೆಕ್ಷನ್ ಆಗುವಂಥದ್ದನ್ನು ನೋಡುವಂಥ ಕರ್ತವ್ಯ ನಮ್ಮ ಆಯೋಗದ ಮೇಲಿದೆ. ಮುಕ್ತ ಮತ್ತು ನ್ಯಾಯಸಮ್ಮತವಾದಂಥ ಚುನಾವಣೆಗಳನ್ನು ನಡೆಸುವುದು, ಇಲ್ಲಿಯೂ ಕೂಡ ಅದೇ ಕೆಲಸ ನಾನು ಮಾಡಬೇಕಾಗಿದೆ. ಹೀಗಾಗಿ ನನಗೇನು ಏನೋ ಚುನಾವಣಾ ಆಯೋಗದ ಆಯುಕ್ತರಾದ ಮೇಲೆ ನನ್ನ ಕರ್ತವ್ಯದೇ ಇದು ದಿಕ್ಕ ಬದಲಾಗಿದೆ ಅಂತಲ್ಲ. ಇಲ್ಲಿಯೂ ಕೂಡ ನಾನು ಸ್ವತಂತ್ರವಾಗಿ, ನ್ಯಾಯಯುತವಾಗಿ, ಮುಕ್ತವಾಗಿ ಚುನಾವಣೆ ನಡೆಸುವಂಥ ಕರ್ತವ್ಯ ಏನು ಹೊಂದಿದ್ದೀನಲ್ಲ ಸಂವಿಧಾನದತ್ತವಾಗಿ, ಅದು ಕೂಡ ಒಬ್ಬ ನ್ಯಾಯಾಧೀಶನ ಕರ್ತವ್ಯಕ್ಕೆ, ಕೆಲಸಕ್ಕೆ ಸಮಾನವಾದುದು ಅಂತ ನಾನು ಅಂದ್ಕೊಂಡಿದ್ದೇನೆ. ಹೌದು. ಮೈಸೂರು ಜಿಲ್ಲೆಯಲ್ಲಿ ಸತ್ರ ಮತ್ತು ಜಿಲ್ಲಾ ನ್ಯಾಯಾಲಯದಲ್ಲಿ ಪ್ರಧಾನ ನ್ಯಾಯಾಧೀಶರಾಗಿದ್ರಿ ಸರ್. ಹೇಗೆ ಸರ್, ಒಂದು ನ್ಯಾಯಾಲಯ ಇರುತ್ತೆ, ಅಲ್ಲಿ ಪ್ರಧಾನ ನ್ಯಾಯಾಧೀಶರಾಗಿದ್ದರೆ ನಿಮ್ಮ ತೀರ್ಪು ಅಲ್ಲಿ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಸರ್? ಅಂದರೆ ಬೇರೆ ಜಡ್ಜಸ್ ಇರ್ತಾರಾ ಅಥವಾ ನಿಮ್ಮದೇ ಫೈನಲ್ ಆಗಿರುತ್ತಾ ಅಥವಾ ಒಂದೊಂದು ಕೇಸ್ಗಳು ಎಷ್ಟು ವರ್ಷಗಳ ತನಕ ನಡೆಯುತ್ತೆ ಸರ್? ಹೇಗೆ? ಇಲ್ಲ, ಅದು ಹಂಗೇನಿಲ್ಲ. ನಿಮ್ಮ ಪ್ರಕರಣಗಳ ಒಂದು ಸ್ವರೂಪದ ಮೇಲೆ ಹೋಗಿರುತ್ತೆ. ಅಲ್ಲಿ ಒಂದು ಜಿಲ್ಲೆಯ ಮೇಲೆ ಮೂರು ಥರನಾದಂಥ ನ್ಯಾಯಾಧೀಶರು ಇರ್ತಾರೆ. ಮೊದಲಿಗೆ ಸಿವಿಲ್ ನ್ಯಾಯಾಧೀಶರು ಇರ್ತಾರೆ, ಹಿರಿಯ ಸಿವಿಲ್ ನ್ಯಾಯಾಧೀಶರು ಇರ್ತಾರೆ, ನಂತರ ಜಿಲ್ಲಾ ನ್ಯಾಯಾಧೀಶರು ಇರ್ತಾರೆ. ಎಲ್ಲದರಲ್ಲಿ ಸೀನಿಯಾರಿಟಿ ಯಾರು ಹಿರಿತನ ಇರ್ತದೋ ಅವ್ರಿಗೆ ಪ್ರಧಾನ ಜಿಲ್ಲಾ ನ್ಯಾಯಾಧೀಶರನ್ನು ಕೊಡ್ತಾರೆ. ಬಟ್ ನಮ್ಮ ತೀರ್ಪುಗಳು ಫೈನಲ್ ಏನಲ್ಲ, ಅದು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬೋದು, ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಹೀಗಾಗಿ ಒಂದು ಪದ್ಧತಿ ಇದೆ ನ್ಯಾಯಾಂಗ ಒಂದು ವ್ಯವಸ್ಥೆಯಲ್ಲಿ. ಹೀಗಾಗಿ ಅದನ್ನು ನಾವು ಪಾಲಿಸ್ಬೇಕಾಗ್ತದೆ. ನೀವು ಆ ಜರ್ನಿಯಲ್ಲಿ ಸರ್ ನೋಡಿದಂಥ ಒಂದು ವಿಚಿತ್ರ ಕೇಸ್ ಯಾವುದಾದ್ರೂ ಇತ್ತಾ? ಏನಪ್ಪ ಇಂಥ ಕೇಸು ಬರುತ್ತಾ ನ್ಯಾಯಾಲಯಕ್ಕೆ ಅನ್ನುವಂಥದ್ದು? ಅಂದರೆ ಈಗ ನೆನಪಾಗ್ತಾ ಇಲ್ಲ ನನಗೆ, ಆಗಲೇ 2 ವರ್ಷ ಆಯಿತು ನಾನು. ಹಾಂ, ವಿಚಿತ್ರ ಅನ್ನೋದು ಇರುತ್ತೆ. ಎಲ್ಲ ಅಲ್ಲಿ ಎಲ್ಲ ಥರದ ಕೇಸುಗಳು ಬರ್ತವೆ. ಹೀಗಾಗಿ ಇಂಥದ್ದೇ ನೆನಪು ಮಾಡ್ಕೊಂಡು ಹೇಳಬೇಕು, ಬಟ್ ನೆನಪಾಗಲಿಕ್ಕೆ ಟೈಮ್ ತಗೊಳ್ತದೆ. ಹೀಗಾಗಿ ಸರ್, ಇವಾಗ ಒಂದಿಷ್ಟು ಜನರಿಗೆ ಒಂದಿದೆ, ನ್ಯಾಯಾಲಯಕ್ಕೆ ಅಂದರೆ ಕೋರ್ಟ್ ಹೋಯ್ತಪ್ಪ ಒಂದು ಕೇಸು ಅಂತಂದರೆ ವರ್ಷಗಟ್ಟಲೆ ತಗೋತಾರಪ್ಪ. ಕೋರ್ಟ್ ಹೋಯ್ತು ಅಂದರೆ ಮುಗೀತು ನಮ್ಮ ಜೀವನ, ಇನ್ನು ಅದು ಓಡಾಡ್ತಿರ್ಬೇಕು, ಖರ್ಚು ಮಾಡ್ತಿರ್ಬೇಕು, ಬೇಗ ತೀರ್ಪು ಸಿಗಲ್ಲ ಅನ್ನುವಂಥದ್ದು ಒಂದಿಷ್ಟು ಸಾಮಾನ್ಯ ಜನರಲ್ಲಿ ಪಾಪ ನಂಬಿಕೆ. ಅದು ಈ ಥರ ವಿಚಾರಗಳಿಗೆ ಎಷ್ಟೋ ಜನ ಹೆದರ್ತಾರೆ, ಎಷ್ಟೋ ಸಮಸ್ಯೆಗಳನ್ನು ತಮ್ಮೊಳಗೇ ಮುಚ್ಚಾಕ್ತಾರೆ, ಸ್ಟೇಷನ್ ಮೆಟ್ಲೇ ಹತ್ತಲ್ಲ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಹಾಗೇನಿಲ್ಲ. ಈಗ ಇವೆಲ್ಲ ಬಂದಿದ್ದಾವೆ, ಲೋಕ ಅದಾಲತ್ ಅಂತ ಬಂದಿದ್ದಾವೆ, ಮಧ್ಯಸ್ಥಿಕೆ ಅಂತ ಬಂದಿದೆ, ಆರ್ಬಿಟ್ರೇಷನ್ ಅಂತ ಬಂದಿದೆ. ಅಂತಲ್ಲಿ ಕೂಡ ಹೋಗಿ ಮಾಡ್ಕೋಬೋದು. ಯಾಕಂದರೆ ಲೋಕ ಅದಾಲತ್ಗಳು 3 ತಿಂಗಳಿಗೆ ಒಂದು ಸಾರಿ ಇದನ್ನು ಮಾಡ್ತಾರೆ, ಏನೋ ರಾಜಿ ಸಂಧಾನಗಳನ್ನು ಮಾಡ್ತಾರೆ. ಅಲ್ಲಿ ಕೂಡ ಹೋಗ್ಬೋದು ಇಮಿಡಿಯೇಟಾಗಿ. ಅದು ಏನೋ ತಕ್ಷಣವೇ ಸಿಗುವಂಥ ಒಂದು ಪರಿಹಾರ. ಕೋರ್ಟ್ಗಳಲ್ಲಿ ಪ್ರೊಸೀಜರ್ ಇರುತ್ತೆ, ಪ್ರೊಸೀಜರನ್ನು ಮಾಡಿದ್ದಾರೆ ಶಾಸಕಾಂಗ ಮತ್ತು ಪಾರ್ಲಿಮೆಂಟ್ದವರು. ಒಂದು ಪ್ರೊಸೀಜರ್ ಮಾಡಿದ್ದಾರೆ, ಆ ಪ್ರೊಸೀಜರ್ ಮಾಡ್ಕೋತ ಹೋಗ್ಬೇಕಲ್ಲ ನಾವು. ಹೀಗಾಗಿ ಅದಕ್ಕೆ ಟೈಮ್ ಸಿಗುತ್ತೆ, ಟೈಮ್ ಬೇಕಾಗತ್ತೆ. ಪ್ರೊಸೀಜರ್ ಎವಿಡೆನ್ಸ್ ರೆಕಾರ್ಡ್ ಮಾಡಬೇಕು, ಆರ್ಗ್ಯುಮೆಂಟ್ ಕೇಳಬೇಕು, ಅರ್ಜಿಗಳನ್ನು ಹಾಕ್ತಾರೆ, ಅವುಗಳನ್ನು ಡಿಸ್ಪೋಸ್ ಮಾಡಬೇಕು, ಹೀಗೆಲ್ಲ ಇರುತ್ತದೆ, ಪ್ರೊಸೀಜರ್ ಇದೆ ಅದು. ಸೊ ಅಲ್ಲಿ ಟೈಮ್ ಆಗ್ಬೋದು ಅಂತ ನಾವು ಅನ್ಕೋಬೋದು, ಯಾಕಂದರೆ ಟೈಮ್ ಆಗೇ ಆಗ್ತದೆ. ಆದರೆ ಇವುಗಳನ್ನು ಹೊರತುಪಡಿಸಿ ನಿಮಗೆ ಹೇಳಿದ್ನಲ್ಲ, ಲೋಕಸಂಧಾನ, ರಾಜಿ ಸಂಧಾನದ ಮೂಲಕ, ಮಧ್ಯಸ್ಥಿಕೆಗಾರರ ಮುಖಾಂತರ ಪ್ರಕರಣಗಳನ್ನು ಇತ್ಯರ್ಥಪಡಿಸಿಕೊಳ್ಳುವಂಥ ಒಂದು ಸಾಧನ ಇದೆ. ಓಕೆ, ಮಾತಿದೆ ಸರ್, ಅದು ಅಪರಾಧಿ ತಪ್ಪಿದ್ರೂ ಪರವಾಗಿಲ್ಲ, ನಿರಪರಾಧಿಗೆ ಶಿಕ್ಷೆ ಆಗಬಾರದು ಅನ್ನುವಂಥದ್ದು ಕೋರ್ಟಲ್ಲಿ ನಿಜವಾಗಿಯೂ ಅಂತ ಹಾಗೆ ನಡೆಯುತ್ತಾ ಸರ್? ಹೇಗೆ? ಹೌದು, ನಾವು ಹಾಗೇ ಮಾಡೋದು. ಎಲ್ಲವೂ ಸಾಕ್ಷ್ಯಾಧಾರದ ಮುಖಾಂತರನೇ. ಸಾಕ್ಷ್ಯಾಧಾರ ಇಲ್ಲದೇ ನಾವು ಯಾರಿಗೂ ಯಾವುದೇ ನ್ಯಾಯಾಧೀಶ ಶಿಕ್ಷೆಯನ್ನು ಕೊಡೋಕ್ಕಾಗಲ್ಲ ಅಥವಾ ವಿರುದ್ಧ ನಿರ್ಣಯ ಮಾಡೋಕ್ಕಾಗಲ್ಲ. ನಮ್ಮದೇ ಫೈನಲ್ ಅಲ್ಲ. ನಾವೇನಾದರೂ ಸಾಕ್ಷ್ಯಾಧಾರ ಬಿಟ್ಟು ಸುಮ್ಮನೆ ನಾವು ಶಿಕ್ಷೆಯನ್ನು ಕೊಟ್ಟರೆ ಮೇಲಿನ ಕೋರ್ಟ್ಗಳೊಂದಿದ್ದಾವೆ. ನೀವು ಡಿಸ್ಟ್ರಿಕ್ಟ್ ಕೋರ್ಟ್ ಅನ್ಕೊಳ್ರಿ, ಹೈಕೋರ್ಟ್ ಅನ್ಕೊಳ್ರಿ, ಸುಪ್ರೀಂ ಕೋರ್ಟ್ ಹೋಗಿರಿ, ಅಲ್ಲಿ ಹೋಗ್ತದೆ. ಅವ್ರು ನೋಡ್ತಾರೆ, ನೀಟಾಗಿ ನೋಡಿಬಿಟ್ಟು ಸೆಟ್ ಮಾಡ್ತಾರೆ ಅಂತ ಒಂದು ನಿರ್ಣಯ. ಹಾಗೆಲ್ಲ ಮಾಡೋಕ್ಕಾಗಲ್ಲ. ಬೇಕೇ ಬೇಕು, ನಿರಪರಾಧಿಗಂತೂ ಶಿಕ್ಷೆ ಆಗಲೇಬಾರದು. ಹೆಂಗಾಗ್ತದೆ? ಸಾಕ್ಷ್ಯಾಧಾರ ಬೇಕಲ್ಲಮ್ಮ, ಸಾಕ್ಷ್ಯಾಧಾರ ಇಲ್ಲದ ಮಾಡೋಕ್ಕಾಗಲ್ಲ. ಮಾಡಿದರೂ ಕೂಡ ಮೇಲಿನ ಕೋರ್ಟ್ಗಳು ಕೂಡ ಜವಾಬ್ದಾರಿಗೆ ನೋಡ್ತವೆ, ಅದನ್ನು ತಳ್ಳಿ ಹಾಕ್ತವೆ ಅಂಥ ಆದೇಶಗಳನ್ನು. ಸರ್, ಇವಾಗ ಸರ್ಕಾರಿ ಕೆಲಸದಲ್ಲಿದ್ದಾಗ ಅಥವಾ ಪೊಲೀಸ್ ಇಲಾಖೆಯಲ್ಲಿ ಬೆದರಿಕೆ ಅನ್ನೋದು ಬರುತ್ತೆ. ಜಡ್ಜ್ಗೂ ಆ ರೀತಿಯಾದಂತಹ ಘಟನೆಗಳು ನಡೆಯುತ್ತಾ ಸರ್? ಅವ್ರಿಗೂ ಬೆದರಿಕೆ ಬರುವಂಥದ್ದು ಇರುತ್ತಾ? ಇಲ್ಲ, ಆಗಲ್ಲ. ಅವರ ಸ್ಥಾನಕ್ಕೆ ಅಲ್ಲಿ ತನಕ ತಲುಪಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ನಮಗೇನು ಬಂದಿಲ್ಲರಿಪ್ಪ, ನಮ್ಮ 31 ವರ್ಷ ಸರ್ವಿಸ್ನಲ್ಲಿ. ಹೌದು ಸರ್, ಹೌದು. ಏನು ಯಾವುದರಿಂದ ಬೆದರಿಕೆ ಬಂದಿಲ್ಲ. ಮತ್ತು ನ್ಯಾಯಾಧೀಶರನ್ನ ಒಂದು ಒಳ್ಳೆ
ಸ್ಥಾನದಲ್ಲಿ ನೋಡುವಂಥ ನಮ್ಮ ಸಮಾಜ. ನ್ಯಾಯಾಧೀಶರಂತಂದರೆ ಒಂದು ಒಳ್ಳೆ ದೇವರ ಸಮಾನ ಅಂತ ತಿಳ್ಕೊಂಡಿದೆ ಸಮಾಜ. ಹೀಗಾಗಿ ಎಲ್ಲ ನ್ಯಾಯಾಧೀಶರನ್ನ ಏನು ಒಂದು ಅತ್ಯುತ್ತಮ ಸ್ಥಾನದಲ್ಲಿ, ಎತ್ತರದ ಸ್ಥಾನದಲ್ಲಿ ನೋಡ್ತಿರೋದ್ರಿಂದ ಯಾರೂ ಹಂಗೆ ಬೆದರಿಕೆ ಹಾಕುವಂಥ ಪ್ರಸಂಗ ನನಗಂತೂ ಬಂದಿಲ್ಲ. ಎಲ್ಲೋ ಒಂದು ಎರಡು ಕಡೆ ಅಂತ ಬೆದರಿಕೆ ಹಾಕುವಂಥ ವ್ಯಕ್ತಿ ಅಂತ ಮನಸ್ಸು ಇರ್ಬೋದೇನೋ, ಅಂಥವರಿಂದ ಎಲ್ಲೋ ಒಂದು ಕಡೆ ಎಲ್ಲೋ ಇತಿಹಾಸ ನೋಡಿದಾಗ ಅದು ರೆಗ್ಯುಲರ್ ಬೇಸ್ ಅಲ್ಲ, ಪ್ರತಿ ತಿಂಗಳಾಗ್ತದೆ ವರ್ಷ ಆಗ್ತದಂತಲ್ಲ, ಇತಿಹಾಸ ತೆಗಿ ನೋಡಿದಾಗ ಎಲ್ಲೋ ಒಂದು ಎರಡು ಆಗಿರೋ ಸಹಜ ಇದೆ. ಬಟ್ ನಮಗೇನು ಆಗಿಲ್ಲ. ಹಂಗೆ ನೀವು ಹೇಳಿದಾಗ ನನಗೆ ನೆನಪಾಯಿತು, ನ್ಯಾಯಾಲಯ ಅಂತಂದರೆ ಬಹುಶಃ ಭ್ರಷ್ಟಾಚಾರವಾದ ಮುಕ್ತವಾದ ಒಂದು ಜಾಗ ಅಂತಿದ್ರೆ ಅದು ನ್ಯಾಯಾಲಯ ಅಂತ ಎಷ್ಟೋ ಜನರಿಗೆ ನಂಬಿಕೆ ಇದೆ. ಯಾಕಂತಂದರೆ ಅಲ್ಲಿ ಲಾಯರ್ ದುಡ್ಡು ತಗೊಳ್ಬೋದು ಅಥವಾ ಮತ್ತೊಬ್ರು ಅಲ್ಲಿ ಮಧ್ಯವರ್ತಿಗಳು, ಆದರೆ ಹೌದು ಫೀಸ್ ತಗೊಳ್ಬೋದು. ಹೌದು. ಆದ್ರೆ ನ್ಯಾಯಾಧೀಶರು ಅಂತ ಬಂದ್ರೆ ತುಂಬಾ ಶ್ರೇಷ್ಠವಾದ ಜಾಗದಲ್ಲಿ ಇರ್ತಾರೆ. ಹೌದು. ಕೆಲವೊಂದು ಜನರಿಗೆ ಒಂದಿಷ್ಟು ನಂಬಿಕೆ ಸರ್, ದುಡ್ಡಿದ್ರೆ ಮಾತ್ರ ಕೇಸು, ದುಡ್ಡಿದ್ರೆ ಮಾತ್ರ ಕೋರ್ಟು, ಕೇಸ್ ಗೆಲ್ಲಕ್ಕೆ ಸಾಧ್ಯ ಆಗೋದಿದ್ರೆ ದುಡ್ಡಿದ್ರೆ ಮಾತ್ರ ಅಂತ. ಹಾಗೇನಾ ಸರ್? ಹೇಗೆ? ಹಾಗೆಲ್ಲ ತಪ್ಪು ತಿಳುವಳಿಕೆ ಮತ್ತು ತಪ್ಪು ಸಂದೇಶ ಇರುವಂಥದ್ದು ಅದು. ಯಾಕೆ ನಾವು ಬಡವ ಇದ್ದ ಅಂದರೆ ಅವನು ಕೋರ್ಟಿಗೆ ವಕೀಲರಿಗೆ ಫೀ ಕೊಡಲಿಕ್ಕೆ ಆಗಲಿಲ್ಲ ಅಂದರೆ, ಸ್ವಂತ ವಕೀಲರನ್ನ ಇಟ್ಕೊಳ್ಳೋಕೆ, ಖಾಸಗಿ ವಕೀಲರನ್ನ ಇಟ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ, ನೀವು ಅಂದರೆ ನಮ್ಮ ಲೀಗಲ್ ಸರ್ವಿಸ್ ಅಥಾರಿಟಿ ಅಂತಿದೆ, ಕಾನೂನು ಸೇವೆಗಳ ಪ್ರಾಧಿಕಾರ, ಎಲ್ಲ ಜಿಲ್ಲೆ ಎಲ್ಲ ತಾಲೂಕದಲ್ಲಿ ಅದರದ್ದು ಸೆಕ್ರೆಟರಿಗಳಿದ್ದಾರೆ, ಮೆಂಬರ್ ಸೆಕ್ರೆಟರಿ ಸದಸ್ಯರು ಅಂತಿದ್ದಾರೆ. ಅವ್ರ ಮುಖಾಂತರ ಅವ್ರು ಅಪ್ರೋಚ್ ಆದರೆ ಫ್ರೀಯಾಗಿ ಕೇಸ್ ನಡೆಸುವಂಥ ಒಂದು ವ್ಯವಸ್ಥೆ ಇದೆ. ಆದರೆ ಮಧ್ಯಮ ವರ್ಗದವರು ಯಾವಾಗಲೂ ಕೂಡ, ಅಥವಾ ಅದಕ್ಕಿಂತ ಕೆಳಗಿನವರು, ಬಡವರು ಯಾವಾಗಲೂ ಧೈರ್ಯವಾಗಿ ನ್ಯಾಯಾಲಯದ ಮೆಟ್ಲೆ ಇರಲಿಕ್ಕೆ ಭಯ ಪಡ್ತಾರೆ. ಅದೇ ನೀವು ಹೇಳಿದ್ರಿ ಸರ್, ಈ ಥರದೊಂದು ಇದೆ ಅಂತ. ಆದರೆ ಎಷ್ಟೋ ಜನರಿಗೆ ಆ ವಿಚಾರಗಳು ಗೊತ್ತಿಲ್ಲ. ಇನ್ನೆಷ್ಟೋ ಜನರಿಗೆ ಇಂಥದ್ದೊಂದು ಭ್ರಮೆ, ದುಡ್ಡಿದ್ರೇನೆ ಅಪ್ಪ ಜೈಲು, ದುಡ್ಡಿದ್ರೇನೆ ಅಪ್ಪ ನಮ್ಮದು ಕೋರ್ಟು ಕೇಸು ಅಂತ ಅಂದ್ಕೊಳ್ಳೋರು ಮನಸ್ಸಿಗೆ ಅದೆಲ್ಲ ಮರೆಯಾಗೋದು ಯಾವಾಗ ಸರ್ ಇಂತಹದೊಂದು ವಿಚಾರಗಳು? ಎಲ್ಲ ಮಧ್ಯಮ ವರ್ಗ ಅಥವಾ ಎಲ್ಲ ವರ್ಗದಲ್ಲಿ ಈ ಒಂದು ಭಾವನೆ ಇದೆ ಅನ್ನೋದು ತಪ್ಪು. ಈಗ ಜನರು ಸುಶಿಕ್ಷಿತರಿದ್ದಾರೆ, ಮತ್ತು ಲೀಗಲ್ ಸರ್ವಿಸ್ ಅಥಾರಿಟಿಯಿಂದ ಭಾಳ ಹಲವಾರು ವಿಚಾರಗಳನ್ನು ಮಾಡ್ತಾರೆ. ಬನ್ನಿ ಇಂಥವೆಲ್ಲ ಇವಿದ್ದೇವೆ, ನಿಮಗೆ ಫ್ರೀ ಸರ್ವಿಸ್ ಕೊಡ್ತೇವೆ ನಾವು ಎಲ್ಲ ಹೇಳ್ತಾ ಇದ್ದಾರೆ. ಜನರು ಅದನ್ನು ನೋಡ್ಕೊಂಡ್ಬಿಟ್ಟು ಅಲ್ಲಿ ಸಂಬಂಧಪಟ್ಟ ಕಾನೂನು ಪ್ರಾಧಿಕಾರಕ್ಕೆ ಹೋದರೆ ಅವರು ಉಚಿತವಾದಂಥ ಒಂದು ಸೇವೆಯನ್ನು ಸಲ್ಲಿಸಲು ಅನುಕೂಲ ಮಾಡಿಕೊಡ್ತಾರೆ. ಓಕೆ, ಇವಾಗ ಸರ್ ರಾಜಕಾರಣಿಗಳಿರ್ತಾರೆ, ಬೇರೆ ಬೇರೆ ಸರ್ಕಾರಿ ಉದ್ಯೋಗದವ್ರ ಮೇಲೆ ರಾಜಕಾರಣಿಗಳು ಪ್ರಭಾವ ಬೀರೋದು ಸಹಜ, ಅವ್ರ ಅಂಡರಲ್ಲೇ ಇರ್ತಾರೆ ಅನ್ನೋ ಕಾರಣಕ್ಕೆ. ಆದ್ರೆ ಒಬ್ಬ ನ್ಯಾಯಾಧೀಶರ ಮೇಲೂ ಆ ಥರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವಕಾಶವೇ ಇಲ್ಲ. ಚುನಾವಣಾ ಆಯುಕ್ತರ ಮೇಲೂ ಪ್ರಭಾವ ಮಾಡೋದಕ್ಕಾಗೋದಿಲ್ಲ. ಯಾಕಂದ್ರೆ ನಾವು ಈ ನ್ಯಾಯಾಧೀಶನ 31 ವರ್ಷಗಳಲ್ಲಿ ನೋಡಿದ್ದೀನಿ, ಯಾವ ರಾಜಕಾರಣಿಗಳು ಕೂಡ ನಮ್ಮ ಮೇಲೆ ಪ್ರಭಾವ ಬೀರಿಲ್ಲ. ಆಯ್ತಾ? ಪ್ರಯತ್ನನೂ ಪಟ್ಟಿಲ್ವಾ ಸರ್? ಹೀಗೆ ಪ್ರಯತ್ನನೂ ಪಟ್ಟಿಲ್ವಾ? ಅವ್ರಿಗೆಲ್ಲ ಗೊತ್ತಲ್ಲ ರಾಜಕಾರಣಿಗಳು ಅಂತಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ನಾವು ನ್ಯಾಯಾಧೀಶರನ್ನ ಮುಟ್ಟಿಬಿಟ್ರೆ ನಮ್ಮ ವಿರುದ್ಧ ಆಗ್ತದೆ ಅನ್ನೋದು ಒಂದು ಇರುತ್ತೆ ಅವ್ರಿಗೆ, ಅಥವಾ ಏನೋ ಆಗ್ತದೆ ಅನ್ನೋ ಭಯ ಇರ್ತದೆ ಅವ್ರಿಗೆ. ಹಿಂಗಾಗಿ ರಾಜಕಾರಣಿಗಳು ಯಾರು ನ್ಯಾಯಾಧೀಶರನ್ನ ತಂಟೆಗೆ ಹೋಗಲ್ಲ. ಅಲ್ಲದೆ ಇನ್ನೂ ಮುಂದುವರೆದ ಚುನಾವಣಾ ಆಯುಕ್ತ ಆಗಿದ್ದೇನೆ, ಇದು ಕೂಡ ಅಂಥ ಒಂದು ವ್ಯವಸ್ಥೆ ಇರುವಂಥ ಒಂದು ಆಯೋಗ. ನನಗೂ ಕೂಡ ಯಾರು ರಾಜಕಾರಣಿಗಳು ಹೀಗೆ ಮಾಡಿ ನನಗೂ ಯಾರು ಹೇಳಲ್ಲ. ಹೇಳೋದಕ್ಕೆ ಸಾಧ್ಯ ಇದೆಯಾ? ಹೇಳಿಕ್ಕಾಗಲ್ಲ. ಅವ್ರ ಪಾಪ ಅವ್ರಿಗೆ ಗೊತ್ತಿರುತ್ತೆ. ನಾವ್ಯಾಕೆ ಅವ್ರಿಗೆ ಚುನಾವಣಾ ಆಯುಕ್ತರಿಗೆ ಹೇಳ್ಬೇಕು ಹೀಗೆ ಮಾಡಿ ಚುನಾವಣೆ ಮುಂದೂಡಿ ಅಂತ ಯಾಕೆ ಹೇಳ್ತಬೇಕು ಅನ್ನುವಂಥ ಕಲ್ಪನೆ ಭಾವನೆ ಅವ್ರಿಗೂ ಇರುತ್ತೆ. ತಿಳುವಳಿಕೆ ಇದ್ದವ್ರು ಇರ್ತಾರಲ್ಲ ರಾಜಕಾರಣಿಗಳು ಅಂದರೆ. ಹೀಗಾಗಿ ಅದೇನು ನಾನು ಇಲ್ಲೂ ಕಂಡಿಲ್ಲ, ಹಿಂದಿನೂ ಅನುಭವ ಆಗಿಲ್ಲ. ಓಕೆ, ಆದರೆ ಕೋಟ್ಯಾಂತರ ಕೇಸ್ಗಳು ಇನ್ನೂ ಸರ್ ಕೋರ್ಟಲ್ಲೇ ಇರುತ್ತೆ, ಮುಂದೆ ಹೋಗ್ತಾ ಇರುತ್ತೆ. ಈಗ ನಾನು ಅಲ್ಲಿ ಇಲ್ವಲ್ಲ, ಈಗ ನಾನು ಅಲ್ಲಿಂದ. ನಿಮ್ಗೆ ಅನುಭವ ಆಗಿತ್ತ ಸರ್? ಎಷ್ಟೋ ವರ್ಷಗಳ ಕೇಸನ್ನ ನೀವು ಟಚ್ ಮಾಡಿದ್ರ, ಅಂದ್ರೆ ನೀವು ಅವಾಗ ಬಂದಿರ್ತೀರಾ, ಅಲ್ಲಿ ನಿಮ್ಗೆ ಎಷ್ಟೋ ಹಿಂದಿನ ಕೇಸ್ಗಳು ನಿಮ್ಮ ಎದುರುಗಡೆ ಬಂದಿತ್ತ, ಆ ಅನುಭವ ಆಗಿತ್ತ? ಅಂದ್ರೆ ಅಪೀಲ್ ಅದು ಹೋಗಿರ್ತಾವಲ್ಲ, ಇಲ್ಲಿ ಹಾಕಿರ್ತೈತಿ, ಕೆಳಗಿನ ಕೋರ್ಟಿಗೆ ಹೋಗಿರ್ತದೆ, ಮೇಲೆ ಮತ್ತು ವಿರೋಧ ಪಾರ್ಟಿ ಮೇಲ್ಗಿನ ಕೋರ್ಟಿಗೆ ಹೋಗ್ತಾನ, ಅಲ್ಲಿಂದ ಜಿಲ್ಲಾ ಕೋರ್ಟಿಗೆ ಹೋಗ್ತಾನ, ಮತ್ತೆ ಅಲ್ಲಿ ಫೇಲ್ ಆದವ ಹೈಕೋರ್ಟಿಗೆ ಹೋಗ್ತಾನ, ಅಲ್ಲಿ ಫೇಲ್ ಆದವ ಸುಪ್ರೀಂ ಕೋರ್ಟ್ಗೆ ಹೋಗ್ತಾನ. ಇಟ್ ಟೇಕ್ಸ್ ಟೈಮ್ ಅಲ್ಲಿ. ಹೀಗಾಗಿ ಅದು ಪ್ರೊಸೀಜರಲ್ಲಿ ಇರ್ತದೆ, ಅದೇನು ಬೇಕಂತ ಯಾರು ಮಾಡಲ್ಲ. ಹೈಕೋರ್ಟು ಕೂಡ ಅಲ್ಲಿ ಮೇಲೆ ಉಚ್ಚ ನ್ಯಾಯಾಲಯದವರು ಕೂಡ ಒಂದು ಸೂಪರ್ವೈಸರಿ ಇಟ್ಟಿದ್ದಾರೆ. ಏನ್ರಿ ಕೇಸನ್ನು ನೀನು ಹಳೆ ಕೇಸನ್ನು ಯಾಕೆ ಡಿಸ್ಪೋಸ್ ಮಾಡಿಲ್ಲ ಅಂತ ಕೇಳುವಂಥ ಪದ್ಧತಿ ಇದೆ ಅಲ್ಲಿ, ಸಿಸ್ಟಮೆಟಿಕ್ ಪದ್ಧತಿ ಇದೆ ಅಲ್ಲಿ ಉಚ್ಚ ನ್ಯಾಯಾಲಯದಲ್ಲಿ. ನೀವು ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ಈಗ ನಾನು ಅಲ್ಲಿಲ್ಲ,
ನಾನು ನಿವೃತ್ತಿ ಹೊಂದ್ಬಿಟ್ಟಿದ್ದೀನಿ. ನ್ಯಾಯಾಂಗಕ್ಕೂ ನನಗೂ ಈಗ ಸಂಬಂಧ ಇಲ್ಲ, ಹೌದಾ? ಬಟ್ ನನ್ನ ಅನುಭವ ಕೇಳ್ತಾ ಇದ್ದೀರಿ ನೀವು. ಅನುಭವದ ಹಾದಿಯಲ್ಲಿ ಹೇಳೋದಾದರೆ ಒಂದು ಪದ್ಧತಿ ಇದೆ ಅಲ್ಲಿ. ಹಳೆ ಕೇಸುಗಳನ್ನು 10 ವರ್ಷ, 5 ವರ್ಷ, 7 ವರ್ಷ, 3 ವರ್ಷ ಅಂತ ಹಿಂಗೆ ಒಂದು ಡಿಫ್ರೆನ್ಷಿಯೇಟ್ ಮಾಡಿ ಇವುಗಳನ್ನು ಬೇಗ ಮುಗಿಸ್ಬೇಕು ನೀವು ಅಂತ ನಮ್ಮ ಏನೋ ಆಡಳಿತಾತ್ಮಕ ನ್ಯಾಯಾಧೀಶರು ಅಂತ ಇರ್ತಾರೆ, ಅವರೆಲ್ಲ ಸೂಪರ್ವೈಸರ್ ಮಾಡ್ತಾರಮ್ಮ. ಹಂಗಲ್ಲಿ ಒಳ್ಳೆ ಸಿಸ್ಟಮ್ ಇದೆ ಅಲ್ಲ. ಹೈಕೋರ್ಟ್ನಲ್ಲಿ ನಮ್ಮ ಕರ್ನಾಟಕ ಉಚ್ಚ ನ್ಯಾಯಾಲಯದಲ್ಲಿ ಒಂದು ಒಳ್ಳೆ ಸಿಸ್ಟಮ್ ಇದೆ, ಆ ಪ್ರಕಾರ ಮಾಡ್ತಾರೆ. ಹೀಗಾಗಿ ಅಲ್ಲಿ ಏನು ಅಂತ ಇದೆ, ಯಾವುದು ಪೆಂಡಿಂಗ್ ಅಂತ ಉಳ್ಕೋಬಾರ್ದು ಅಂತೇಳಿ ಅವ್ರದ್ದೊಂದು ಸಿಸ್ಟಮ್ ಸೂಪರ್ವೈಸರಿ ಕಮಿಟಿ ಇದೆಯಲ್ಲ, ಅವರೆಲ್ಲ ಫಾಲೋ ಅಪ್ ಮಾಡ್ತಿರ್ತಾರೆ. ಏನು ಅನಿವಾರ್ಯ ಕಾರಣ ಒಂದೊಂದು ಸಾರಿ ಆಗಲ್ಲ ಡಿಸ್ಪೋಸ್ ಜಡ್ಜಿಗೆ, ಸಂಬಂಧಪಟ್ಟ ಜಡ್ಜಿಗೆ, ಯಾಕಂದರೆ ಅರ್ಜಿ ಹಾಕ್ತಾರೆ, ಮತ್ತೆ ಅಪೀಲ್ ಹೋಗ್ತಾರೆ, ಇನ್ನೊಂದು ಹಿಂಗೆ ಮಾಡಿ ಅದು ಹಂಗೆ ಉಳಿತಾ ಇರ್ತದಲ್ಲ. ಅಂಥದಕ್ಕೇನು ಅವ್ರು ಅನ್ನಲ್ಲ. ಕ್ಲಿಯರ್ ಇದ್ದಾಗ ಅಪೀಲ್ ಸ್ಟೇ ಇರಲಿಲ್ಲ, ಅಪೀಲ್ ಹೋಗಿದ್ರು ಅಥವಾ ಹಿಂಗೇನಾಗಿದ್ರೆ ಅವ್ರೇನು ಅನ್ನಲ್ಲ. ಓಕೆ, ಆ ಥರ. ಓಕೆ ಸರ್, ಇವಾಗ ಒಳ್ಳೆ ಸಿಸ್ಟಮ್ ಇದೆ ಹೈಕೋರ್ಟ್ನಲ್ಲಿ. ಹೌದು, ಒನ್ ಶುಡ್ ಅಪ್ರಿಷಿಯೇಟ್ ದ ಸಿಸ್ಟಮ್ ಅಡಾಪ್ಟೆಡ್ ಬೈ ದಿ ಹೈಕೋರ್ಟ್. ಅಂದ್ರೆ ಇದೇ ಸಿಸ್ಟಮ್ಸ್ ಏನಿದೆಯಲ್ಲ ಅದು ಎಲ್ಲ ಕಡೆನೂ ಇದೆಯಾ ಅಥವಾ ನಮ್ಮ ಹೈಕೋರ್ಟ್ದು ಅದು ಉಳಿದದ್ದು ಗೊತ್ತಿಲ್ಲ ನನಗೆ. ನಮ್ಮಲ್ಲಿ ಮಾತ್ರ ಈ ರೀತಿ ನಮ್ಮಲ್ಲಿದೆ. ನಾನು ಐ ಕ್ಯಾನ್ ಸೇ ಓಪನ್ಲಿ. ಓಕೆ, ಏನು ನನ್ನ ಅನುಭವದಲ್ಲಿ ಹೇಳ್ತಾ ಇದ್ದೀನಿ. ದೋ ಐ ಆಮ್ ನಾಟ್ ಪಾರ್ಟ್ ಆಫ್ ಜುಡಿಷರಿ ಅಟ್ ಪ್ರೆಸೆಂಟ್. ಏನು ನೀವು ನನ್ನ ಅನುಭವ ಕೇಳ್ತಾ ಇದ್ದೀರಿ ಅಂತ ಹೇಳ್ತಾ ಇದ್ದೀನಿ. ಇಟ್ ಈಸ್ ವೆರಿ ಮಚ್ ಪ್ರೆಸೆಂಟ್ ಇನ್ ಹೈಕೋರ್ಟ್. ನಮ್ಮ ಎಲ್ಲ ಸಬಾರ್ಡಿನೇಟ್ ಕೋರ್ಟ್ಸ್ನಲ್ಲಿ ಒಳ್ಳೆ ಸಿಸ್ಟಮ್ ಮಾಡಿದ್ದಾರೆ ಅವರು. ಸಿಸ್ಟಮ್ ಮಾಡಿದ್ದಾರೆ, ತುಂಬ ಹೆಮ್ಮೆ ಅನಿಸುತ್ತೆ. ಹೆಮ್ಮೆ, ನನಗೂ ಹೆಮ್ಮೆ ಅನಿಸುತ್ತೆ. ಎಸ್, ಐ ಹ್ಯಾವ್ ಸರ್ವ್ಡ್ ದ ಜುಡಿಷರಿ. ಹೌದು ಸರ್, ಐ ಹ್ಯಾವ್ ಸರ್ವ್ಡ್ ದ ಸೊಸೈಟಿ. ಐ ಹ್ಯಾವ್ ಸರ್ವ್ಡ್ ದ ಪಬ್ಲಿಕ್ ಥ್ರೂ ದಿ ಜುಡಿಷರಿ ಅಂತ ಹೇಳಿ ನನಗೂ ಕೂಡ ಹೆಮ್ಮೆ ಇದೆ. ಆ್ಯಂಡ್ ಉತ್ತರ ಭಾರತದಲ್ಲಿ ಇವಾಗ ಸುಪ್ರೀಂ ಕೋರ್ಟ್ ಇದೆ, ಅದು ದಕ್ಷಿಣ ಭಾರತಕ್ಕೂ ಬರಬೇಕು ಅಂತ ನಮ್ಮ CM ಅವರು ಹೇಳ್ತಾ ಇದ್ರು. ಬೇಕಾ ಸರ್ ನಮ್ಮ ದಕ್ಷಿಣ ಭಾರತದಲ್ಲಿ ಒಂದು ಸುಪ್ರೀಂ ಕೋರ್ಟು? ಬಂದರೆ ಏನು ತಪ್ಪಿಲ್ಲ. ಯಾಕಂದರೆ ನೀವು ಸುಪ್ರೀಂ ಕೋರ್ಟಿಗೆ ಹೋಗುವಂಥ ಕೇಸುಗಳು ಯಾವುವು? ತುಂಬ ಹೈ ಲೆವೆಲ್, ರಿಚ್ ಪೀಪಲ್ಸ್, ಹೌದಾ? ಹೈಫೈ ಅಂತೀರಿ ನೀವು, ಹೈ ಸ್ಟೇಕ್ ಕೇಸ್ ಅಂತೀರಿ ನೀವು, ಅಂಥ ಕೇಸ್ಗಳು ಹೋಗ್ತವೆ. ಬಟ್ ಇಲ್ಲಿ ಬಡವನಿಗೆ ಸಿಗಬೇಕಲ್ಲ ನ್ಯಾಯ. ಅವನೇನು ಮಾಡೋದು, ಅಲ್ಲಿಗೆ ಯಾರು ಹೋಗ್ತಾರೆ ಬಿಡಪ್ಪ ಅಂತ ಹೇಳ್ಬಿಟ್ಟು ಬಂದದ್ದನ್ನು ನಂಬೋಸ್ತಾರೆ. ಅದಕ್ಕೆ ನಾವು ದಕ್ಷಿಣ ಭಾರತದಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ನ ಒಂದು ಬೆಂಚ್ ಆದರೆ ನಮ್ಮ ಎಲ್ಲ ದಕ್ಷಿಣ ಭಾರತದ ರಾಜ್ಯಗಳ ಕಕ್ಷಿದಾರರಿಗೆ, ಜನರಿಗೆ ಅನುಕೂಲ ಆಗ್ತದೆ. ಆದರೆ ತಪ್ಪಿಲ್ಲ, ಆಗಬೇಕು ನಾವು ಕೂಡ. ಹೌದು, ಆಗಬೇಕು. ಏನು ಯಾಕಂದರೆ ನೀವು ಎಲ್ಲ ಕಡೆ ಈಗ ಹೈಕೋರ್ಟ್ನ ಮಾಡ್ತಾಯಿದ್ದೀರಿ, ಬೆಂಚುಗಳು ಮಾಡಿದ್ದೀರಿ, ನಮ್ಮ ಧಾರವಾಡದಾಗ ಮಾಡಿದಿರಿ, ನಮ್ಮ ಕಲಬುರ್ಗಿಯಾಗ ಮಾಡಿದಿರಿ, ಹೌದಾ? ಮತ್ತು ಅದು ಸುಪ್ರೀಂ ಕೋರ್ಟ್ ಮಾಡಿದರೆ ಏನು ತಪ್ಪಿಲ್ಲ. ಅದ್ರ ಘನತೆ ಉಳಿತಿದ್ದಿ. ನಾವು ಹೈಕೋರ್ಟ್ ಮಾಡಿದ್ದೀವಿ ಅಂತೇಳಿ ನಮ್ಮದು ಘನತೆ ಕಡಿಮೆ ಆಯಿತು ಅಂತಲ್ಲ. ಸುಪ್ರೀಂ ಕೋರ್ಟ್ ಮಾಡಿದ್ರು ಅದು ಉಳಿತದೆ. ಮತ್ತು ನಮ್ಮ ಬೆಂಗಳೂರು ಇಸ್ ದ ಬೆಸ್ಟ್ ಪ್ಲೇಸ್. ನಾನು ಕೇಳೋಣ ಅನ್ಕೊಂಡೆ ನೆಕ್ಸ್ಟ್. ಹಾಗೇನೆ ಬೆಂಗಳೂರಲ್ಲಿ ಸುಪ್ರೀಂ ಕೋರ್ಟ್ ಆದ್ರೆ ಹೇಗಿರುತ್ತೆ ಸರ್ ಅಲ್ವಾ? ತುಂಬಾ ಚಂದ. ಯಾಕಂದ್ರೆ ಎಲ್ಲ ಬೇರೆ ಬೇರೆ ರಾಜ್ಯದವರು ಇರುವಂತಹ ಜಾಗ, ಎಷ್ಟೋ ಜನರಿಗೆ ಅನ್ನ ಕೊಟ್ಟಂತಹ ಜಾಗ. ಇಲ್ಲೊಂದು ಸುಪ್ರೀಂ ಕೋರ್ಟ್ ಇದ್ರೆ ಬಹುಶಃ ಕರ್ನಾಟಕವೂ ಸೇರಿ ಸುತ್ತಮುತ್ತ ಇರುವ ಎಲ್ಲಾ ರಾಜ್ಯಗಳಿಗೂ ಬಹುಶಃ ತುಂಬಾ ಸಹಾಯ ಆಗಬಹುದಲ್ವಾ ಸರ್? ಖಂಡಿತ. ಆ್ಯಂಡ್ ಕೇಳಲೇಬೇಕು, ಇದು ಬಹುಶಃ ನಿಮ್ಮ ನ್ಯಾಯಾಲಯದ ವಿಚಾರದಲ್ಲಿ ಒಂದು ಕೊನೆಯ ಪ್ರಶ್ನೆ ಸರ್. ಇವಾಗ ನೀವು ಒಂದು ಶಿಕ್ಷೆ ಕೊಡುವ ಸ್ಥಾನದಲ್ಲಿರ್ತೀರ, ನ್ಯಾಯಾಧೀಶರಾಗಿದ್ದಾಗ ಸಾಕ್ಷಿ ಆಧಾರಗಳನ್ನು ನೋಡಿರ್ತೀರ. ಒಬ್ಬ ವ್ಯಕ್ತಿಗೆ ನೀವು ಶಿಕ್ಷೆ ಅನೌನ್ಸ್ ಮಾಡಬೇಕು, ಆಗ ಏನಾದರೂ ನಿಮಗೆ ಅನುಕಂಪ ಬರುವಂಥದ್ದು, ಕನಿಕರ ಬರುವಂಥದ್ದು ಏನಾದರೂ ಅನಿಸುತ್ತಾ ಸರ್? ಅಥವಾ ಆ ಕ್ಷಣದಲ್ಲಿ ಬರ್ತದೆ ಕನಿಕರ ಬರ್ತದೆ. ಏನಪ್ಪ ಮಾಡಿಬಿಟ್ಟವನೇ ಸಾಕ್ಷಿದಾರ ಇದ್ದಾನೆ ಅಂತೇಳಿ. ಅಲ್ಲಿ ನಮ್ಗೆ ಡಿಸ್ಕ್ರಿಷನರಿ ಅನ್ನೋದು ಇರ್ತದೆ. ಒಂದು ಶಿಕ್ಷೆ 3 ವರ್ಷದವರೆಗೆ ಅಂತ ಇರ್ತದೆ. ಅಲ್ಲಲ್ಲ, ಮಿನಿಮಮ್ 6 ಮಂತ್ಸ್ ಇರ್ತದೆ. ಅದಾವೆ 3 ಮಂತ್ಸು ಇದ್ದಾವೆ, 6 ಮಂತ್ಸ್ ಇದ್ದಾವೆ, 3 ಇಯರ್ಸ್ ಇದ್ದಾವೆ, 5 ಇಯರ್ಸ್ ಇದ್ದಾವೆ, 7 ಇಯರ್ಸ್ ಹಿಂಗಿರ್ತವೆ. ಆಯಿತಾ? ಮಿನಿಮಮ್ ಇಷ್ಟು ವರ್ಷ ಕೊಡ್ಬೇಕಂತ ಏನು ಇರೋದಿಲ್ಲ ಅಲ್ಲಿ. ಇರುತ್ತೆ, ಭಾಳ ಕಡಿಮೆ ಅದು. ನಾಟ್ ಲೆಸ್ ದೆನ್ 2 ಇಯರ್ಸು, ನಾಟ್ ಲೆಸ್ ದೆನ್ 7 ಇಯರ್ಸು, 10 ಇಯರ್ಸ್ ಅಂತ ಇರುತ್ತೆ. ಈಗ ಮರ್ಡರ್ ಕೇಸಿನಾಗ ಜೀವಾವಧಿ ಶಿಕ್ಷೆನೇ ಕೊಡಬೇಕು. ಮರ್ಡರ್ ಕೇಸಿನಾಗ ತಪ್ಪಿದ್ರೆ ಗಲ್ಲು ಹಾಕ್ಬೇಕು, ಅಂದರೆ ಗಲ್ಲು ಹಾಕ್ಬೇಕು. ಅದಾಗಲಿಲ್ಲ ಅಂದರೆ ಜೀವಾವಧಿ ಕೊಡಬೇಕು ಅಂತ ಇದೆ ಮರ್ಡರ್ ಕೇಸಿನಾಗ. ಅಂತ ಹಂಗದ ಒಂದು 2-3 ಕೇಸ್ ಇರ್ಬೋದೇನೋ. ಹಂಗಾಗಿ ಅವಾಗೇನಾಗ್ತದೆ, ಸಾಕ್ಷಾದ ಈಗ ಸಾಕ್ಷಿ ಇತ್ತು ಅಂತಂದರೆ ಅವನು ಏನೋ ಗಲ್ಲು ಹಾಕುವಂಥ ಕೇಸ ಮಾಡಿದ್ದ ಅಂದರೆ ಅಲ್ಲಿ ಕನಿಕರ ಅನ್ನೋದು ಬರೋದಿಲ್ಲ. ಅವಾಗ ರೇರೆಸ್ಟ್ ಆಫ್ ರೇರ್ ಕೇಸಸ್ ಅಂತಾರೆ. ಏನೋ ರೇರೆಸ್ಟ್ ಆಫ್ ರೇರ್ ಕೇಸಸ್, ವೆರಿ ರೇರ್ ಇಂಥದ್ದಾಗಿರೋದು. ಸಣ್ಣ ಮಕ್ಕಳನ್ನ ಕೊಂದಿರ್ತಾನೆ, ಹೆಂಡತಿ ಕೊಂದಿರ್ತಾನೆ,
1 ವರ್ಷ 2 ವರ್ಷ 3 ವರ್ಷ ಮಕ್ಕಳಿಗೆ ವಿಷ ಕುಡಿಸಿರ್ತಾನೆ, ಕೊಂದು ಬಿಟ್ಟಿರ್ತಾನೆ. ಅಂಥವ್ರಿಗೆ ಹೆಂಗೆ ಕನಿಕರ ತೋರಿಸ್ತೀರಿ ನೀವು? ಹೀಗಾಗಿ ಅದು ಇದ್ರ ಮೇಲೆ ಹೋಗ್ತದೆ, ಪ್ರತಿ ಕೇಸ್ ಮೇಲೆ ಹೋಗ್ತದೆ. ಅದು ಇಂಥ ಕೇಸಿಗೆ ಬರುತ್ತೆ, ಅದು ಫೀಲಿಂಗ್. ನಾವು ಹ್ಯೂಮನ್ ಬೀಯಿಂಗ್ ಅಲ್ವಾ, ಹೌದಿಲ್ಲ ರೀ? ಹಾಂ, ಅವ್ನು ಒಳ್ಳೆ ನಡತೆ ತೋರಿಸಿದ ಅಂದರೆ ಏನಪ್ಪ ಅದು ಮಾಡಿಬಿಟ್ಟಿದ್ದಾನೆ, ಸಾಕ್ಷಿ ಅದು ಸಿಕ್ಕಿದೆ, ಏನು ಮಾಡೋಕ್ಕಾಗಲ್ಲ ಅವಾಗ. ನಿಮ್ಮ ಎದುರುಗಡೆನೂ ಬಂದು ಅವ್ರ ಕುಟುಂಬದವ್ರು ಕಣ್ಣೀರು ಹಾಕುವಂಥದ್ದು, ಕೋರ್ಟಲ್ಲಿ ತಪ್ಪಾಯ್ತು ಕ್ಷಮೆ ಕೇಳುವಂಥದ್ದು, ಅಂಥವೆಲ್ಲ ಮಾಡ್ತಾರೆ, ಅಂಥವೆಲ್ಲ ಇದ್ದೇ ಇರುತ್ತೆ. ಬಟ್ ನಾವು ಜಡ್ಜಿಸ್ ಆದವರು ಕಾನೂನು ಬಿಟ್ಟು ಸಾಕ್ಷಾಧಾರನ ಬಿಟ್ಟು ಮಾಡೋಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಅದನ್ನು ನಾವು ಈಲ್ಡಾಗಿ ಬಿಟ್ಟಿವಿ ಅಂದರೆ ಅದಕ್ಕೆ ಕನಿಕರಕ್ಕೆ ಜನರು ಅಳ್ತಾರೆ, ನಾವು ಕನಿಕರ ತೋರಿಸೋಣ, ಮಾನವೀಯತೆ ತೋರಿಸೋಣ ಅಂತ ಆಗಬಾರ್ದು. ನಮ್ದೇನು ನಮ್ಮ ಮುಂದೆ ಕಾನೂನು ಏನಿದೆಯೋ ಅದನ್ನ ಮಾತ್ರ ನಾವು ನೋಡೋದು, ಅದನ್ನ ನೋಡಬೇಕು. ಖಂಡಿತ ಹೌದು. ನಾವು ಏನಾದರೂ ಅದೇ ಮೈ ಮರೆತು ಅವರು ಏನೋ ಒಂದು ಕುಟುಂಬದ ಕಣ್ಣೀರಿಗೆ ಬೆಲೆ ಕೊಟ್ರೆ ಇನ್ನೊಂದು ಕುಟುಂಬಕ್ಕೆ ಅನ್ಯಾಯ, ಅದು ನೀವು ಹೇಳೋದು ಮಾನವೀಯತೆ ಅಥವಾ ಅನ್ನೋದು. ಬಟ್ ಕಾನೂನು ಹಂಗೆ ಹೇಳಲ್ಲ. ಹೌದು, ಒಬ್ರು ಕಣ್ಣೀರು ಹಾಕಿದ್ರೆ ನೀನು ಕನ್ಸಿಡರ್ ಮಾಡಪ್ಪ ಅಂತ ಹೇಳಲ್ಲ ಅಲ್ಲಿ. ಕಾನೂನು ವೆರಿ ಸ್ಟ್ರಿಕ್ಟ್. ನಾವು ಹಂಗೆಲ್ಲ ಮಾಡೋಕ್ಕಾಗಲ್ಲ. ನಾವೆಲ್ಲ ಲಾಸ್ ಆ್ಯಂಡ್ ಪ್ರೊಸೀಜರ್ ನೋಡ್ಬಿಟ್ಟ ಮಾಡ್ಬೇಕಾಗ್ತದೆ. ಯಾಕೆ ಮೇಲೊಬ್ರು ಇರ್ತಾರಲ್ಲ ನೋಡೋಕೆ, ಯಾಕೆ ಜಡ್ಜಸ್ ಇರ್ತಾರೆ, ಡಿಸ್ಟ್ರಿಕ್ಟ್ ಜಡ್ಜಸ್ ಇರ್ತಾರೆ, ಸುಪ್ರೀಂ ಕೋರ್ಟ್ ಇರ್ತದೆ. ನಾವೇನಾದ್ರು ತಪ್ಪು ಮಾಡಿಬಿಟ್ರೆ ಬರೀತಾರ, ನಮ್ಮ ವಿರುದ್ಧ ಬರೆದು ಬಿಡ್ತಾರೆ. ದಿಸ್ ಜಡ್ಜ್ ಹ್ಯಾಸ್ ನಾಟ್ ಅಪ್ಲೈಡ್ ಹಿಸ್ ಮೈಂಡ್ ಅಂತಾರೆ. ಅದೆಲ್ಲ ಇದೆ. ಅದು ಕೂಡ ನಾವು ಎಚ್ಚರದಿಂದ ಇರ್ಬೇಕಾಗ್ತದೆ. ನಾವು ಆರ್ಡರ್ ಮಾಡ್ಬೇಕಾದ್ರೆ ಭಾರಿ ವಿಷಯ, ಯಾಕಂದ್ರೆ ಅಪೀಲ್ ಆಗಬಾರ್ದು. ಯಾಕೆ ನನ್ನ ಆರ್ಡರ್ ಸಸ್ಟೇನ್ ಆಗು, ಕನ್ಫರ್ಮ್ ಆಗು, ಖುಷಿ ಆಗ್ತದೆ. ಅವಾಗ ಖುಷಿ ಆಗುತ್ತೆ. ನನ್ನ ಆರ್ಡರು ಹೈಕೋರ್ಟ್ನಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಕನ್ಫರ್ಮ್ ಆದ್ರೆ ಖುಷಿ ಆಗ್ತದೆ. ಎಷ್ಟು ಚೆನ್ನಾಗಿ ಯಾವ್ದಾದ್ರು ರಿಜೆಕ್ಟ್ ಆಗಿರುವಂತದ್ದು ಅನುಭವ ಇದೆಯಾ ಸರ್? 30 ವರ್ಷದಲ್ಲಿ ಆಗ್ತವೆ. ಅವು ಈಗ ನೋಡಿ, ಕಾನೂನು ಪ್ರಕಾರ ಮಾಡೋದು ಒಂದು, ಸಾಕ್ಷಾಧಾರ ಇದ್ದಾಗೂ ಮಾಡೋದು ಒಂದು, ಎಲ್ಲೋ ಒಂದು ಕಡೆ ಇನ್ನೇನೋ ಆಗಿರ್ತವೆ, ಒಂದೇನೋ ಆಗಿರುತ್ತೆ. ಹೌದು, ಅದು ಸುಪ್ರೀಂ ಕೋರ್ಟ್ನಲ್ಲಿ ಕನ್ಫರ್ಮ್ ಆದದ್ದು ಅದಾವ ನಮ್ಮ ಕೇಸ್. ಖುಷಿ ಇದೆ ಅವಾಗ, ತುಂಬಾ ಹೆಮ್ಮೆ ಅನ್ಸುತ್ತೆ. ನಾನು ಮಾಡಿದಂಥ ಅಭಿಪ್ರಾಯ, ಒಪಿನಿಯನ್ ಏನು ಕೊಟ್ಟನೆ ಅಂದರೆ, ಜಜ್ಮೆಂಟ್ ಬರೆದ್ನಲ್ಲ, ಮ್ಯಾಲಿನ ಕೋರ್ಟಿಗೂ ಕೂಡ ಇಷ್ಟ ಆಯ್ತಲ್ಲ ಅನ್ನೋದೊಂದು ಖುಷಿ ಇರೋದು. ಹಿಂಗಾಗಿ ಖಂಡಿತ ತುಂಬ ದೊಡ್ಡ ಒಳ್ಳೆ ಹುದ್ದೆಯನ್ನು ನಿಭಾಯಿಸಿದಂಥವ್ರು. ಈಗ ಪ್ರೆಸೆಂಟ್ ಚುನಾವಣಾ ಆಯೋಗರಾಗಿದ್ದೀರಾ. ಇದು ಖಂಡಿತವಾಗ್ಲೂ ಅಷ್ಟೇ ಶ್ರೇಷ್ಠವಾದಂತಹ ಹುದ್ದೆ ಅಂತ ನನಗನ್ಸುತ್ತೆ. ಯಾಕೆ ಅಂತಂದರೆ, ನಮ್ಮನ್ನು ಆಳುವಂತಹ ರಾಜಕಾರಣಿಗಳು, ಅವರಿಗೆ ನಾವು ನಮ್ಮ ಅಮೂಲ್ಯವಾದ ಮತಗಳನ್ನು ನೀಡಿರ್ತೀವಿ. ಅದನ್ನು ಕರೆಕ್ಟಾಗಿ ನೋಡಿ, ಅದನ್ನು ಒಂದು ಕೌಂಟನ್ನು ತಗೊಂಡು ಅದನ್ನು ಸರಿಯಾದ ರೀತಿಯಲ್ಲಿ ಜನರಿಗೆ ತಿಳಿಸುವಂತಹ ಕಾರ್ಯದಲ್ಲಿ ಪ್ರತಿಯೊಬ್ಬ ಚುನಾವಣಾ ಇಲಾಖೆಯಲ್ಲಿ ಕೆಲಸ ಮಾಡುವಂತಹ ಪ್ರತಿಯೊಬ್ಬರು ಕೆಲಸ ಮಾಡಿರ್ತಾರೆ. ಆದರೂ ಕೂಡ ಒಂದಿಷ್ಟು ಅಪವಾದಗಳು, ಆರೋಪಗಳನ್ನು ಹೊರ್ತೀರಾ. ಅಂತಹ ಸಿಚುವೇಶನಲ್ಲಿ ಏನು ಅನ್ಸುತ್ತೆ ಸರ್? ಆರೋಪ ಪ್ರತ್ಯಾರೋಪ ಬರೋದು ಸಹಜ. ಬರಬೇಕು, ಆರೋಪಗಳು ಬರಬೇಕು, ಪ್ರತ್ಯಾರೋಪಗಳು ಇರಬೇಕು, ಎಲ್ಲರ ಮೇಲೂ ಬರಬೇಕು. ವಿಮರ್ಶೆ ಇದ್ದಾಗ ಮಾತ್ರ ನಾವು ಸುಧಾರಿಸ್ಕೊಳ್ತೇವೆ. ಆರೋಪ ಇದ್ದರೆ ಮಾತ್ರ ನಾವು ಸುಧಾರಿಸ್ತೀವಿ. ನಾನು ಮಾಡಿದ್ದೆ ನಾನೇ ಶ್ರೇಷ್ಠ, ಯಾರು ಕ್ವಶನ್ ಮಾಡೋ ಹಾಗಿಲ್ಲ ಅನ್ನೋಕ್ಕಾಗಲ್ಲ. ಯಾಕಂದ್ರೆ ನಮ್ಗೆ ಗೊತ್ತಿರೋದಿಲ್ಲಲ್ಲ, ಮಾನವರಲ್ಲ ನಾವು, ಸ್ವಲ್ಪ ತಪ್ಪು ಮಾಡೋದು ಸಹಜ ಅಲ್ಲ. ಯಾವ್ದಾರು ಆರೋಪ ಮಾಡಿದರೆ ಎಚ್ಚೆತ್ತುಕೊಳ್ತೀವಿ ನಾವು, ಎಲ್ಲೋ ಒಂದು ನಮ್ಮ ಕಡೆ ತಪ್ಪಾಗ್ತಿದೆ ಅಂತೇಳಿ. ಆರೋಪ ಹುಸಿ ಆರೋಪ ಇದ್ದರೆ ನಾವು ಅದನ್ನು ರಿಜೆಕ್ಟ್ ಮಾಡ್ತೇವೆ. ಆರೋಪ ನಿಜ ಅಂತ ಅನಿಸಿದರೆ ತಿದ್ದುಕೊಳ್ತೇವೆ. ಹುಸಿ ಇದ್ದರೆ, ಸುಳ್ಳು ಆರೋಪ ಇದ್ದರೆ ತೆಗೆದಾಕ್ತೇವೆ, ನಡೆಯಪ್ಪ ಹಾಗೆ. ಸೊ ಇರಬೇಕು ಮಾನವರಿಗೆ ಆರೋಪ ಪ್ರತ್ಯಾರೋಪ ಇವೆಲ್ಲ ವಿಮರ್ಶಾತ್ಮಕವಂತ ಗುಣವನ್ನು ಹೊಂದಿದಾಗ ಮಾತ್ರ ನಾವು ಶ್ರೇಷ್ಠವಾಗಿ ಆಡಳಿತ ಮಾಡೋಕ್ಕಾಗ್ತದೆ, ಶ್ರೇಷ್ಠವಾದ ಜೀವನ ಮಾಡೋಕ್ಕಾಗ್ತದೆ, ಶ್ರೇಷ್ಠವಾಗಿ ಸೇವೆ ಕೊಡೋಕ್ಕಾಗ್ತದೆ. ಹೌದು ಹೌದು ಸರ್, ಖಂಡಿತ. ಪ್ರತಿಯೊಬ್ಬ ರಾಜಕಾರಣಿಗೂ, ಪ್ರತಿಯೊಬ್ಬ ರಾಜಕಾರಣಿಗೂ ಚುನಾವಣಾ ಆಯೋಗ ಅನ್ನೋದು ಒಂದು ಬ್ಯಾಂಕಿಂಗ್ ಪಂಚಿಂಗ್ ಬ್ಯಾಗ್ ಇದ್ದಾಗೆ ಸರ್. ಇದ್ರ ಬಗ್ಗೆ ಏನು ಹೇಳ್ತೀರಾ? ಅರ್ಥ ಆಗಲಿಲ್ಲ. ಅಂದರೆ ಒಂದು ಚುನಾವಣೆ ಅಂದರೆ ಮತಗಳನ್ನು ಸಂಗ್ರಹಿಸಿಡುವಂತಹ ಜಾಗ, ಅವರ ಮತಗಳನ್ನೆಲ್ಲವೂ ಕೂಡ ಚುನಾವಣಾ ಆಯೋಗ ನೋಡ್ಕೊಳ್ತಾ ಇರುತ್ತೆ. ಆಯಾಯ ಚುನಾವಣೆ ಆದಾಗ ಪ್ರತಿಯೊಬ್ಬ ರಾಜಕಾರಣಿಯೂ ಕೂಡ ಚುನಾವಣಾ ಆಯೋಗದ ಮೇಲೆ ಅವಲಂಬನೆ ಹೊಂದಿರ್ತಾರೆ. ವರ್ಷಗಟ್ಟಲೆ ಇಟ್ಕೊಳ್ಳೋದಿಲ್ಲ. ಅದು ಬಡ್ಡಿ ಬರುತ್ತಲ್ಲ ಸರಿ, ಮತಕ್ಕೆ ಬಡ್ಡಿ ಬರಲ್ವಲ್ಲ. ವರ್ಷಗಟ್ಟಲೆ ಇಟ್ಕೋತಾರೆ. ನಮ್ದೇನು ಭಾಳ ಅಂದ್ರೆ ಒಂದು ವಾರ. ಹೌದು, ಅವ್ರ ಮತವನ್ನು ಒಂದು ಕಡೆ ಸುರಕ್ಷಿತವಾಗಿ ಇಡುವಂಥದ್ದು ಏನ್ರಿ, ಆದಮೇಲೆ ಡಿಕ್ಲೇರ್ ಮಾಡ್ತೇವೆ, ಅವರವರ ಫಲಿತಾಂಶ ತಗೊಂಡು ಹೋಗ್ತಾರೆ. ಸರ್, ಒಂದು ವಾರ ಇವಾಗ ಮತವನ್ನು ಸಂಗ್ರಹಿಸಿಡ್ತೀರಲ್ಲ, ಯಾವ ರೀತಿಯಾಗಿ ಸಿಸ್ಟಮೆಟಿಕ್ ಆಗಿರುತ್ತೆ ಸರ್? ಅದೆಲ್ಲ ಭಾಳ ಏನೋ ಸ್ಟ್ರಾಂಗ್ ರೂಮ್ ಅಂತ ಮಾಡ್ತಾರೆ. ನಮ್ಮ ಡಿಸ್ಟ್ರಿಕ್ಟ್ ಇಲೆಕ್ಷನ್ ಆಫೀಸರ್ಸ್ ಅಂತ ಇರ್ತಾರೆ, ಇಲೆಕ್ಷನ್ ಆಫೀಸರ್ಸ್ ಅಂತ ಇರ್ತಾರೆ, RO ಅಂತ ಇರ್ತಾರೆ, ARO ಅಂತ ಇರ್ತಾರೆ. ನಮ್ಮ ಏನೋ ಒಂದು ಸಿಸ್ಟಮ್, ಒಂದು ಪದ್ಧತಿ ಪ್ರಕಾರ ಏನು ಇಲೆಕ್ಷನ್ ಲಾಸ್ ಅಂತ ನಾವು ಮಾಡ್ಕೊತಿರ್ತೇವೋ,
ಕಂಡಕ್ಟ್ ಆಫ್ ಇಲೆಕ್ಷನ್ಸ್ ಅಂತೇಳಿ ರೂಲ್ಸ್ ಇದ್ದಾವೆ, ಅದ್ರ ಪ್ರಕಾರ ಮಾಡ್ತಾರೆ. ಸ್ಟ್ರಾಂಗ್ ರೂಮ್ ಇರುತ್ತೆ, ಭಾರಿ ಸೆಕ್ಯೂರಿಟಿ ಇರ್ತದೆ, ನೋ ಬಡಿ ವಿಲ್ ಹ್ಯಾವ್ ಆ್ಯಕ್ಸೆಸ್ ಟು ದೆಮ್. ಓಕೆ, ಎಲ್ಲ ಸೀಲ್ಡ್ ಇರ್ತದೆ, CCTV ಇರ್ತದೆ. ಹೀಗಾಗಿ ನಾನು ತಿಳಿದ ಮಟ್ಟಿಗೆ ಹಾಗೆಲ್ಲ ಮಾಡೋಕ್ಕಾಗಲ್ಲ. ಏನು ಗೋಲ್ಮಾಲ್ ಎಲ್ಲ ನಡೆಯಲ್ಲ, ನಾವೆಲ್ಲ ಅದಕ್ಕೆ ಆಸ್ಪದ ಕೊಡಲ್ಲ, ಆಸ್ಪದ ಆಗೋದು ಇಲ್ಲ. ಹೌದು. ಇನ್ನು ಗೆದ್ರು ಸರಿ ಸೋತ್ರು ಸರಿ ಎಲ್ಲ ಆರೋಪಗಳನ್ನು ಚುನಾವಣಾ ಆಯೋಗದ ಮೇಲೆ ಹಾಕಿಬಿಡುವಂಥದ್ದು ಒಂದಿಷ್ಟು ರಾಜಕಾರಣಿಗಳು ಮಾಡುವಂಥ ಕೆಲಸ. ಇಂಥ ಸಮಯದಲ್ಲಿ ಏನು ಅನ್ಸುತ್ತೆ ಸರ್? ಇಲ್ಲ, ನಂಗೆ ಅನ್ಸಲ್ಲ. ಯಾಕಂದ್ರೆ ಪಾಪ ಗೆದ್ದರೆ ಖುಷಿಯಿಂದ ಅವರು ಇರ್ತಾರೆ, ಸೋತ್ರೆ ಅದು ಯಾವುದ್ರ ಮೇಲೆ ಆರೋಪ ಮಾಡ್ತಾರೆ ಅದ್ರ ಮುಖ್ಯ, ಯಾವ ವಿಚಾರದ ಮೇಲೆ ಅವರು ಆರೋಪ ಮಾಡ್ತಾರೆ ಅನ್ನೋದ್ರ ಮುಖ್ಯ. ಹೀಗಾಗಿ ಅವ್ರಿಗೇನಾದರೂ ಆಯೋಗದ ವತಿಯಿಂದ, ಚುನಾವಣಾ ಆಯೋಗದಿಂದ ಅವರಿಗೆ ನ್ಯಾಯ ಸಿಗದೇ ಇದ್ದರೆ ಅಥವಾ ಅನ್ಯಾಯ ಆಗಿದೆ ಅಂತ ಅಂದ್ಕೊಂಡ್ರೆ ಕೋರ್ಟ್ ಇದ್ದಾವಲ್ಲ. ಬರೀ ಆರೋಪ ಮಾಡೋದಲ್ಲ ನಾನು ಹೇಳೋದು, ನ್ಯಾಯ ಸಿಗಬೇಕಲ್ಲ. ಈಗ ಚುನಾವಣಾ ಆಯೋಗದಿಂದ ಅವರಿಗೆ ಅನ್ಯಾಯ ಆಗಿದೆ ಅಂತ ಅಂದ್ಕೊಂಡ್ರೆ ಕೋರ್ಟ್ಗಳಿದಾವಲ್ಲ, ಹೋಗಲಿ ಕೋರ್ಟ್ಗೆ. ಅಲ್ಲಿ ಹೌದು, ಕೋರ್ಟ್ಗಳು ಇರೋದೇ ಅದಕ್ಕೆ ನ್ಯಾಯ ಅನ್ಯಾಯವನ್ನು ಸರಿಪಡಿಸಿಕೊಡ್ಲಿಕ್ಕೆ, ಅಲ್ಲಿ ಹೋಗಲಿ. ನಾನು ಈ ಪ್ರಶ್ನೆಯನ್ನು ಯಾಕೆ ಕೇಳಿದೆ ಅಂದರೆ, ಮೊನ್ನೆ ನಡೆದಿದ್ದು ರೀಸೆಂಟಾಗಿ ಶೃಂಗೇರಿ ಮತ ಎಣಿಕೆ ಮರು ಎಣಿಕೆಯಲ್ಲಿ ವಿಚಾರದಲ್ಲಿ ಕಾಂಗ್ರೆಸ್ ಆ ಒಂದು ಆರೋಪ ಆಗುತ್ತೆ, ಇದು ಚುನಾವಣಾ ಆಯೋಗದ ಸಮಸ್ಯೆ, ಅಂದರೆ ತಪ್ಪು ನಮ್ಮದಲ್ಲ, ನಾವೇನು ಗೋಲ್ಮಾಲ್ ಮಾಡಿದವರಲ್ಲ, ಆ ರೀತಿಯಾದಂತಹ ಒಂದು ಅಪವಾದ ಹೊರಿಸ್ತಾರೆ. ಹಾಗಾಗಿ ಅಂಥ ಪ್ರಕರಣ ನಮಗೆ ಬರೋಲ್ಲ. ನನ್ನ ರಾಜ್ಯ ಚುನಾವಣಾ ಆಯೋಗದ ಪರಿಮಿತಿಯಲ್ಲಿ ವ್ಯಾಪ್ತಿಯಲ್ಲಿ ಇರುವಂಥ ಪ್ರಕರಣ ಅದಲ್ಲ. ಅದು ಕೇಂದ್ರ ಚುನಾವಣಾ ಆಯೋಗದವರು ಮಾಡುವಂಥದ್ದು. ಭಾರತದ ಚುನಾವಣಾ ಆಯೋಗ ಇದೆಯಲ್ಲ, ಅವರು MLA MP ಚುನಾವಣೆಗಳನ್ನು ಮಾಡ್ತಾರೆ. ನನಗೆ ಸೀಮಿತವಾಗಿರೋದು ಪಂಚಾಯತ್ ಮತ್ತು ಉಳಿದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು. ಹೀಗಾಗಿ ಅದ್ರ ಬಗ್ಗೆ ನನಗೇನು ಅಷ್ಟು ಮಾಹಿತಿ ಇಲ್ಲ. ಬಟ್ ಏನೇ ಇದ್ದರೂ ಕೂಡ ಆರೋಪ ಬರಲಿ ಪ್ರತ್ಯಾರೋಪ ಬರಲಿ, ಕೋರ್ಟ್ಗಳಿಗೆ ಇದ್ದಾವೆ, ತಗೊಳ್ತೀರಾ, ನ್ಯಾಯಾಲಯಕ್ಕೆ ಹೋಗ್ರಿ ಅಷ್ಟೇ. ಅಷ್ಟೇ. ಹೌದು ಸರ್, ಹೌದು. ಈಗ ಭಾರತದಲ್ಲಿ ಎಲ್ಲ ರಾಜ್ಯ ಹಾಗೂ ನಗರಗಳಲ್ಲಿ ಪಾಲಿಕೆಗಳಿರುತ್ತೆ ಸರ್, ಸ್ಥಳೀಯ ಸಂಸ್ಥೆಗಳಿರುತ್ತೆ, ಅಲ್ಲೂ ಕೂಡ ಚುನಾವಣೆಗಳು ನಡೆಯುತ್ತೆ. ಆದರೆ ಕರ್ನಾಟಕದಲ್ಲಿ ನಡೀತಿದ್ದು ಒಂದಿಷ್ಟು ಬದಲಾವಣೆಗಳನ್ನು ಮಾಡಲಿಕ್ಕೆ ಇವಾಗ ಹೊರಟಿದ್ದಾರೆ ಯಾರು, ನಮ್ಮ ಸರ್ಕಾರ. ಆ ರೀತಿ ಬದಲಾವಣೆ ಆದರೆ ಹೇಗೆ ಸರ್? ಬದಲಾವಣೆ ಒಳ್ಳೇದಂತೀರಾ? ಇವಾಗ ಪಂಚಾಯತ್ ಚುನಾವಣೆಗಳು ಬೇಡ, ಜಿಲ್ಲಾ ಪಂಚಾಯತ್ ಚುನಾವಣೆಗಳು ಬೇಡ, ಈ ರೀತಿಯಾದಂತಹ ಬದಲಾವಣೆ? ಇಲ್ಲ, ಅದು ಬದಲಾವಣೆ ಅಲ್ಲ, ಬೇಡ ಅಂದಿಲ್ಲ ಅವರು. ಜಿಲ್ಲಾ ಪಂಚಾಯತ್ ಆಗಲಿ, ಗ್ರಾಮ ಪಂಚಾಯತ್ ಆಗಲಿ, ತಾಲೂಕು ಪಂಚಾಯತ್ ಚುನಾವಣೆಗಳನ್ನ ಯಾವ ಸರ್ಕಾರ ಬೇಡ ಅಂದಿಲ್ಲ. ಅದು ಬದಲಾವಣೆ ಅಲ್ಲ. ಅದು ಬದಲಾವಣೆ ಅಂತ ನೀವು ಮಾಡಕ್ಕೆ ಹೊಂಟ್ರೆ ಅಂದ್ರೆ ಅಗೇನೆಸ್ಟ್ ದ ಡೆಮೋಕ್ರಸಿ ಆಗ್ತದೆ. ಅದು ಹಾಗೆಲ್ಲ ಬೇಡ ಅಂದಿಲ್ಲ ಅವರು. ಬೇಡ ಅಂದ ತಕ್ಷಣ ಬದಲಾವಣೆ ಅಂತಲ್ಲ. ಆದರೆ ಏನಾಗಿದೆ ಅಂದರೆ ಇದು ಏನದು ಕ್ಷೇತ್ರ ಪುನರ್ವಿಂಗಡಣೆ ಕೆಲಸ, ರಿಸರ್ವೇಷನ್ ಕೆಲಸ ಆ ಸರ್ಕಾರದ ಹಂತದಲ್ಲಿ ಇರುವುದರಿಂದ, ಸರ್ಕಾರದ ಮಟ್ಟದಲ್ಲಿ ಇರುವುದರಿಂದ ಇಂಥ ಒಂದು ಡಿಲೇ ಆಗ್ತದೆ. ಅಷ್ಟು ಬಿಟ್ಟರೆ ಅವರೇನು ಚುನಾವಣೆಗಳು ಬೇಡ ಅಂತನಲ್ಲ. ಯಾಕಂದ್ರೆ ಇದು ಸಂವಿಧಾನಿಕವಾದಂಥ ಚುನಾವಣೆಗಳನ್ನ ನಾವು ಮಾಡಲೇಬೇಕಾಗ್ತದೆ. ಖಂಡಿತ ಸರ್, ಹೌದು. ಸಂವಿಧಾನ 74 ಅಮೆಂಡ್ಮೆಂಟ್ ತಿದ್ದುಪಡಿ ಮುಖಾಂತರ ಸಂವಿಧಾನಾತ್ಮಕವಾದಂಥ ಚುನಾವಣೆ ಮಾಡಿದ್ದಾರೆ ಅವರು. ಆರ್ಟಿಕಲ್ 243K ಪ್ರಕಾರ, ಸಂವಿಧಾನದ ಪ್ರಕಾರ ಚುನಾವಣೆಗಳು ನಡೆಸಬೇಕು ಅಂತಿದೆ. ಹೀಗಾಗಿ ಅದು ಸಂವಿಧಾನದ ವಿರುದ್ಧ ಆಗ್ತದೆ. ಅವಾಗ ನೀವೇನಾದರೂ ಚುನಾವಣೆ ಬೇಡ ಅಂದರೆ ಬದಲಾವಣೆ ತರೋನು ಬೇಡವೇ ಬೇಡ ಚುನಾವಣೆ ಅಂತ ಅನ್ನೋಕ್ಕಾಗಲ್ಲ, ಸಂವಿಧಾನ ವಿರೋಧಿ ಆಗ್ತದೆ. ಅಂದರೆ ಈಗ ಯಾವುದೇ ಸರ್ಕಾರ ಬರಲಿ ಅಥವಾ ಯಾರಿಗೆ ಆಗಿರಲಿ, ಈ ಪಂಚಾಯತ್ ಚುನಾವಣೆ ಖರ್ಚು ಜಾಸ್ತಿ, ಅದು ಇದು ಅನ್ನುವ ಕಾರಣಕ್ಕೆ ಬದಲಾವಣೆ ಮಾಡ್ಲಿಕ್ಕೆ ಆಗೋದಿಲ್ಲ. ನಡೆಯುತ್ತೆ ಅದು ಯಾವಾಗಲೂ ಜಾಸ್ತಿ ಅಲ್ಲಮ್ಮ. ಒಂದೊಂದು ಇಲೆಕ್ಷನ್ಗೆ ಇಂತಿಷ್ಟು ಅಂತೇಳಿ ಫಿಕ್ಸ್ ಮಾಡಿರ್ತಾರೆ. ಹೌದಲ್ರಿ? ಖಂಡಿತ. ಈಗ ಗ್ರಾಮ ಪಂಚಾಯತ್ ಮೆಂಬರ್ಗೆ ಇಷ್ಟು ಖರ್ಚು ಮಾಡೋಕೆ ಕಾನೂನು ಪ್ರಕಾರ ಪರ್ಮಿಷನ್ ಕೊಡ್ತಾರೆ. ತಾಲೂಕ್ ಪಂಚಾಯತ್ ಮೆಂಬರ್ಗೆ ಇಲೆಕ್ಷನ್ಗೆ ಇಷ್ಟೇ ಮಾಡ್ಬೇಕು ಏನಂತ ಇರುತ್ತೆ, ಜೆಡ್ಪಿಗೆ ಇಷ್ಟೇ ಅಂತ ಇರುತ್ತೆ. ಬೆಂಗಳೂರ ಕಾರ್ಪೊರೇಟರ್ ಈಗ ಮತ್ತೆ ಇಲೆಕ್ಷನ್ ಇದೆ, ಅದು ಇಷ್ಟಿಂಟೇ ನೀವು ಖರ್ಚು ಮಾಡ್ಬೇಕಂತ ಇರುತ್ತೆ. ಅದು ನೀವು ಜಾಸ್ತಿ ಮಾಡಿದ್ರೆ ನಮಗೆ ಗೊತ್ತಾಗಲ್ಲ, ನಮ್ಗೆ ಗೊತ್ತಾದ್ರೆ ನಾವು ಹಿಡಿದು ಬಿಡ್ತೇವೆ. ಹೀಗಾಗಿ ಇಂತಿಷ್ಟೇ ಮಾಡ್ಬೇಕಂತ ಕಾನೂನಿನ ಅಡಿಯಲ್ಲಿ ಇರೋದ್ರಿಂದ ಅಷ್ಟೇ ಮಾಡಬೇಕಾಗತ್ತೆ. ಇವಾಗ ಸರ್ ಉದಾಹರಣೆಗೆ ಸ್ಥಳೀಯ ಸಂಸ್ಥೆಗಳು, ಈಗ ಪಾಲಿಕೆ ಎಲೆಕ್ಷನ್ನು ಆಗದೆ ಸುಮಾರು ದಶಕಗಳೇ ಆಗ್ತಾ ಬಂತು. ಇವಾಗ ಹೇಗೆ ಸರ್ ಇಂತಹದೊಂದು ಘಟನೆ ಆಗುತ್ತೆ? ಈಗ ಸುಪ್ರೀಂ ಕೋರ್ಟ್ ಮಾಡಲೇಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ಈ ರೀತಿಯಾಗಿ ವಿಳಂಬ ಮಾಡೋದು ಸರಿ ಅನ್ಸುತ್ತೆ? ಇಲ್ಲ, ನಮ್ಮ ಕಡೆಯಿಂದ ಏನು ಯಾವುದೇ ವಿಳಂಬವಾಗ್ತಾ ಇಲ್ಲ. ಬೆಂಗಳೂರು ಚುನಾವಣೆ ನಾವು ತಯಾರಿಯಲ್ಲಿದ್ದೇವೆ. ಯಾವುದೇ ವಿಳಂಬ ಆಗ್ತಾ ಇಲ್ಲ. ಅವರು ಸರ್ಕಾರ ಕೊಟ್ಟಿದೆ, ಮ್ಯಾನ್ ಪವರ್ ಇಲ್ಲ, ಒಂದು 3 ತಿಂಗಳು ಟೈಮ್ ಕೊಡಿ ಅಂತ ಕೇಳಿದ್ದಾರೆ. ಅದು ಸುಪ್ರೀಂ ಕೋರ್ಟ್ನಲ್ಲಿ ಇರೋದರಿಂದ ಅದು ನನ್ನ ಹಂತದಲ್ಲಿ ಇಲ್ಲ. ನನಗದು ಈಗ ಆ ಪವರ್ ಇಲ್ಲ,
ಪೋಸ್ಟ್ಪೋನ್ ಮಾಡುವಂಥದ್ದು ಅದೇನಿದ್ರು ಸುಪ್ರೀಂ ಕೋರ್ಟ್ನಲ್ಲಿ ಹೌದೌದೌದು. ಹೀಗಾಗಿ ಡಿಲೇ ಅಂತ ಏನಿಲ್ಲಮ್ಮ. ಸುಪ್ರೀಂ ಕೋರ್ಟ್ ಡೆಡ್ಲೈನ್ ಕೊಟ್ಟಿರೋದ್ರಿಂದ ಆ ಡೆಡ್ಲೈನ್ ಒಳಗೆ ಚುನಾವಣೆಗಳನ್ನು ಮಾಡಬೇಕಾಗ್ತದೆ. ಒಂದು ವೇಳೆ ಸುಪ್ರೀಂ ಕೋರ್ಟ್ ಮಾನ್ಯ ಸರ್ವೋಚ್ಚ ನ್ಯಾಯಾಲಯ ಆಯಿತು ನಿಮ್ಮ ಸರ್ಕಾರ ಕರ್ನಾಟಕ ಸರ್ಕಾರ ಹೇಳಿದ ಪ್ರಕಾರ ಒಂದು 3 ತಿಂಗಳು ಟೈಮ್ ಕೊಡೋಣ ಅಂತ ಹೇಳಿದರೆ ನಾವು ಎಲ್ಲರೂ ಪಾಲಿಸ್ಬೇಕಾಗ್ತದೆ. ಆಗ ಪಾಲಿಸಬಹುದು. ಅಲ್ಲಿಯವರೆಗೂ ಕೂಡ ಅವರ ತೀರ್ಪನ್ನ ಪಾಲಿಸ್ಬೇಕು, ನಿರ್ಧಾರ ತಗೊಳ್ಳಿ. ಇಲ್ಲ, ಅವ್ರ ತೀರ್ಪನ್ನೇ ನಮಗೆ ಬೈಂಡಿಂಗ್, ನಮಗಾಗಲಿ ಸರ್ಕಾರಕ್ಕಾಗಲಿ ಬೇರೆ ಯಾವುದೇ ಪಾರ್ಟಿ ಇರ್ತಾರಲ್ಲ ಆ ಪೆಟಿಷನ್ದಲ್ಲಿ ಎಲ್ಲರಿಗೂ ಬೈಂಡಿಂಗ್ ಇರುತ್ತೆ. ನಾವು ಅದನ್ನು ವಿ ಹ್ಯಾವ್ ಟು ಫಾಲೋ ದಿ ಡೈರೆಕ್ಷನ್ಸ್ ಆಫ್ ದ ಹಾನರಬಲ್ ಸುಪ್ರೀಂ ಕೋರ್ಟ್ ಅಷ್ಟೇ. ಈಗ ಪಾಲಿಕೆ ಎಲೆಕ್ಷನ್ ಸರ್, ಅದಕ್ಕೆ ಸುಮಾರು ಎಷ್ಟು ಖರ್ಚಾಗಬಹುದು? ಆ ಸೀಮಿತ ಏನಾದರೂ ದಾಟುತ್ತಾ? ನೀವು ಯಾವ ಪಾಲಿಕೆ ಅಂತ ಕೇಳ್ತೀರಿ ಗೊತ್ತಿಲ್ಲ, ಬಹಳಷ್ಟು ಪಾಲಿಕೆ ಇದಾವೆ. ಅಲ್ಲ, ಉದಾಹರಣೆಗೆ ಒಂದು ಅಂದಾಜು ಹೇಳೋದಾದ್ರೆ? ಅಂದಾಜು ಹೇಳೋಕ್ಕಾಗಲ್ಲ, ಯಾಕಂದ್ರೆ ವಿ ಹ್ಯಾವ್ ಟು ಡಿವೈಡ್ ದಿ ಎಕ್ಸ್ಪೆಂಡಿಚರ್ ಆಫ್ ಈಚ್ ಕಾರ್ಪೊರೇಷನ್ ಆರ್ ಈಚ್ ಟೌನ್ ಮುನ್ಸಿಪಲ್ ಕೌನ್ಸಿಲ್, ಎಲ್ಲದಕ್ಕೂ ಸಪರೇಟ್ ಇರುತ್ತೆ. ಓಕೆ, ಅದನ್ನ ಮೀರಿ ಏನಾದರೂ ಜಾಸ್ತಿ ಖರ್ಚು ಆಗುತ್ತಾ ಸರ್? ಗೊತ್ತಿಲ್ಲ ನನಗೆ. ದಿಸ್ ಇಸ್ ದ ಫಸ್ಟ್ ಟೈಮ್ ಅಲ್ಲ ಐ ಹ್ಯಾವ್ ಟು ಡೂ. ಈಗ ಐ ಡೋಂಟ್ ನೋ. ನಾನು ಹಳೇದು ಮಾಡುವಾಗ ಎಲೆಕ್ಷನ್ ಆಗುವಾಗ ನಾನು ಇರಲಿಲ್ಲ. ಈಗ ಆಗ್ಬೇಕಾಗಿರೋ ಹೊಸ ಚುನಾವಣೆಗಳೇ ಏನು ಅದು ಖರ್ಚು ವೆಚ್ಚ ಏನಿದೆ ನೋಡ್ಕೋಬೇಕಾಗ್ತದೆ. ಹೀಗಾಗಿ ನನಗೇನಂತ ಆ ಒಂದು ಖರ್ಚು ವೆಚ್ಚಿನ ಬಗ್ಗೆ ನಿಖರವಾದಂಥ ಮಾಹಿತಿ ಈಗ ಹೇಳೋಕ್ಕಾಗಲ್ಲ. ನಾರ್ಮಲ್ ಆಗಿ ಒಂದು ಚುನಾವಣೆ ನಡೆಸಕ್ಕೆ ಎಷ್ಟು ಖರ್ಚು ಆಗ್ಬಹುದು ಸರ್? ನಾರ್ಮಲ್ ಆಗಿ ಕೂಡ ಈಗ ನಿಖರವಾಗಿ ಹೇಳೋಕ್ಕಾಗಲ್ಲ. ಅಲ್ಲ, ನಿಖರವಾಗಿ ಬೇಡ, ಒಂದು ಅಂದಾಜು ಇಷ್ಟು ಆಗುತ್ತೆ ವಿದೌಟ್ ರೆಕಾರ್ಡ್ ನೋಡಿ ಹೇಳೋಕ್ಕಾಗಲ್ಲ. ಓಕೆ, ರೆಕಾರ್ಡ್ ನೋಡಿ ಹೇಳ್ಬೇಕಾಗ್ತದೆ. ಖಂಡಿತ ಸರ್. ಓಕೆ, ಇವಾಗ ಚುನಾವಣೆ ಇವಾಗ ಇಷ್ಟು ಟೈಮು ನಡೆದಿರ್ಲಿಲ್ವಲ್ಲ, ನೀವಿರಲಿಲ್ಲ ಆ ಸಮಯದಲ್ಲಿ, ಪಾಲಿಕೆ ಲಾಸ್ಟ್ ಎಲೆಕ್ಷನ್ ಆದಾಗ. ಅದಾದ ನಂತರ ದಶಕಗಳಾದ ಮೇಲೆ ಮತ್ತೆ ನಿಮ್ಮ ಸಮಯದಲ್ಲಿ ಇವಾಗ ಎಲೆಕ್ಷನ್ ಆಗ್ತಾ ಇದೆ. ಇಷ್ಟು ದಿನ ಡಿಲೇ ಆಗೋದಕ್ಕೆ ಕಾರಣ ಏನಿರ್ಬೋದು ಸರ್? ಅದೇ ನಾ ಹೇಳಿದ್ನಲ್ಲ, ಕ್ಷೇತ್ರ ಪುನರ್ವಿಂಗಡಣೆ, ಮೀಸಲಾತಿ, ಇಂಥವೆಲ್ಲ ಬಂದು ಅಂತ ಸಮಯದಲ್ಲಿ ಹೋಲ್ಡ್ ಮಾಡೋದಕ್ಕೆ ಅವಕಾಶ ಇರುತ್ತೆ? ಇಲ್ಲ, ಅದು ಸರ್ಕಾರದ ಹಂತದಲ್ಲಿ ಇರೋದು. ಸರ್ಕಾರ ಮಾಡಿ ಕೊಟ್ಬಿಟ್ರೆ ನಾವು ಮಾಡಿಬಿಡ್ತೇವೆ ಬೇಗ. ಸರ್ಕಾರ ನೀವು ಕೊಡದೇ ಇದ್ದರೆ ಇಲ್ಲಿ ಮಾಡೋಕ್ಕಾಗಲ್ಲ. ಆದಾಗ್ಯೂ ಸುಪ್ರೀಂ ಕೋರ್ಟ್ ತೀರ್ಪಿದೆ. ಅವ್ರೇನಾರು ಅಂಥ ವರದಿಯನ್ನು ಕೊಡಲಿಲ್ಲ ಅಂದರೆ ನೀವು ಹಳೆ ಮೀಸಲಾತಿ, ಹಳೆ ಕ್ಷೇತ್ರ ಪುನರ್ವಿಂಗಡಣೆ ರಿಪೋರ್ಟ್ ಪ್ರಕಾರ ಮಾಡಿ ಅಂತ ಇದೆ. ಆವಾಗ ನಾವು ಮಾಡಿ ಅಂತೇಳಿ ನಾವೇ ಸ್ವತಃ ಮಾಡೋಕ್ಕಾಗಲ್ಲ. ಮತ್ತು ನಾವು ಉಚ್ಚ ನ್ಯಾಯಾಲಯಕ್ಕೆ ಹೋಗ್ಬೇಕು ಅಂತಿದೆ. ಆ ಜಜ್ಮೆಂಟ್ ಪ್ರಕಾರ ಹೇಳ್ತದ, ಹಳೇ ಮೀಸಲಾತಿ ಮೇಲೆ ನೀವು ಹಳೇ ಡಿಲಿಮಿಟೇಷನ್ ಮೇಲೆ ಹೋಗೋದಾದರೆ ಫಸ್ಟ್ ನೀವು ಹೈಕೋರ್ಟಿಗೆ ಬನ್ನಿ, ಆ ನಂತರ ಸುಪ್ರೀಂ ಕೋರ್ಟಿಗೆ ಬನ್ನಿ ಅಂತ ಹೇಳ್ತಾರೆ ಅವರು. ಹೀಗಾಗಿ ಅವೆಲ್ಲ ಕೋರ್ಟ್ಲ ನಾವು ತೀರ್ಪುಗಳನ್ನು ಅನುಸರಿಸಬೇಕಾಗ್ತದೆ. ಇವಾಗ ನೀವು ಸ್ಥಳೀಯ ಸಂಸ್ಥೆಗಳದ್ದು, ಗ್ರಾಮ ಪಂಚಾಯತ್ದು ಎಲ್ಲ ನೋಡ್ಕೊಳ್ತಾ ಇರ್ತೀರ. ಅಟ್ಲೀಸ್ಟ್ ನಿಮಗೆ ವಿಧಾನಸಭೆ, ಲೋಕಸಭೆ ಚುನಾವಣೆಗಳಿಗಾದರೂ ಎಷ್ಟು ಖರ್ಚಾಗಬಹುದು ಅನ್ನೋ ಒಂದು ಎಷ್ಟು ಅಂದರೆ ಇವಾಗ ನಿಮ್ಮದೇ ಒಂದು ಹಂತದಲ್ಲಿ ಒಂದು ಎಲೆಕ್ಷನ್ ನಡಿಬೇಕು ಅಂದರೆ ಎಷ್ಟು ಸಮಯದ ತಯಾರಿಗಳು ನಡೆಯುತ್ತೆ ಸರ್ ಒಂದು ಎಲೆಕ್ಷನ್ಗೋಸ್ಕರ? ಮಾಡ್ತಾ ಇರ್ತೇವೆ ನಾವು. ಈಗ ನೋಡಿ GB ಎದ್ದು ಕಳೆದ 5-6 ತಿಂಗಳಿಂದ ತಯಾರಿ ಮಾಡ್ತಾ ಇದ್ದೇವೆ ನಾವು. ಮತದಾರ ಪಟ್ಟಿ ಮಾಡ್ತಾ ಇದ್ದೇವೆ, ಫೈನಲ್ ವೋಟರ್ಸ್ ಲಿಸ್ಟ್ ಪಬ್ಲಿಷ್ ಮಾಡಿದ್ದೀವಿ. ಹೀಗೆ 1-2 ಮಾಡ್ತಾ ಇರ್ತೇವೆ. ನಮ್ಮ ಚುನಾವಣೆಗೆ ಸಂಬಂಧಪಟ್ಟಂಥ ತಯಾರಿಗಳು ನಾವು ಮಾಡಲೇಬೇಕಾಗ್ತದೆ. ಹೀಗಾಗಿ ಹಿಂದಿನಿಂದ ಮಾಡ್ತಾ ಇರ್ತೇವೆ. ಓಕೆ, ಅಭ್ಯರ್ಥಿಗಳ ನಾಮಪತ್ರಗಳ ಸಲ್ಲಿಕೆ ಎಲ್ಲ ಯಾವಾಗ ಸ್ಟಾರ್ಟ್ ಆಗುತ್ತೆ ಸರ್? ಇಲ್ಲ, ಇನ್ನೂ ಅದನ್ನು ನಾವು ನಾಳೆ ಒಂದು ಮೀಟಿಂಗ್ ಇಟ್ಕೊಂಡಿದ್ದೇವೆ. ಅಲ್ಲಿ ಒಂದು ದಿನಾಂಕವನ್ನು ನೋಡ್ಕೊಂಡ್ಬಿಟ್ಟು ದಿನಾಂಕ ಹೇಳ್ತೇವಲ್ಲ, ಒಂದು ನೋಟಿಫಿಕೇಶನ್ ಮಾಡ್ತೇವೆ ನಾವು, ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಕ್ತೇವೆ. ಅದ್ರ ಪ್ರಕಾರ ಅದು ಸ್ಟಾರ್ಟ್ ಆಗ್ತದೆ. ಇನ್ನು ಸರ್, ಭಾರತದಲ್ಲಿ EVM ಮಿಷನ್ಗೆ ಸಾಕಷ್ಟು ವಿರೋಧ ಕೇಳಿ ಬರ್ತಾ ಇದೆ. EVM ಮಿಷನ್ಗೆ, ಬ್ಯಾಲೆಟ್ ಪೇಪರ್ಗೆ, EVM ಮಿಷನ್ಗೆ ಬ್ಯಾಲೆಟ್ ಪೇಪರ್ ಮತ್ತೆ ಬರಬೇಕು ಅನ್ನುವಂಥದ್ದು ಈಗ ಬೇಡಿಕೆ ಬರ್ತಾ ಇರುವಂಥದ್ದು. EVM ಮಿಷನ್ಗೆ ಇಷ್ಟೊಂದು ವಿರೋಧ ಯಾಕೆ ಸರ್? ಏನು ಕಾರಣ ಇರ್ಬೋದು? ಗೊತ್ತಿಲ್ಲಪ್ಪ. ಯಾಕಂದರೆ ದೀಸ್ ಆರ್ ದಿ 2 ಮೆಥಡ್ಸ್. ಏನು, ಒಂದು ಮತಪತ್ರದ ಮುಖಾಂತರ, ಇನ್ನೊಂದು EVM ಮುಖಾಂತರ ಮತ ಚಲಾಯಿಸುವಂಥದ್ದು ಕಾನೂನಿನಡಿಯಲ್ಲಿ ಅನುಮತಿ ಕೊಟ್ಟಿದ್ದಾರೆ. ಈಗ ಬ್ಯಾಲೆಟ್ ಪೇಪರ್ ಮಾಡುವಾಗ, ಪೇಪರ್ ಬ್ಯಾಲೆಟ್ ಯೂಸ್ ಮಾಡಿ ಮತದಾನ ಮಾಡುವಾಗ ಕೂಡ ಆರೋಪ ಇತ್ತು, ರಿಗ್ಗಿಂಗ್ ಆಗ್ತಿತ್ತು, ಅದು ಇದು ಅಂತೇಳಿ. ಈಗ EVM ಅದ್ರ ಮೇಲೂ ಆರೋಪ ಇದೆ. ಆಯಿತಾ, ಎಲ್ಲ ನ್ಯಾಯಾಲಯಗಳು ನೋಡ್ಕೊಳ್ತವೆ ಅವನ್ನೆಲ್ಲ. ಆಯಿತಾ, ಯಾವುದು ಸರಿ, ಯಾವುದು ಸರಿ ಇಲ್ಲ ಅಂತೇಳಿ ಆರೋಪಗಳು ಬಂದೇ ಬರ್ತಾ ಬಿಡಮ್ಮ. ಯಾವುದು ಬೆಸ್ಟ್ ಅನ್ಸುತ್ತೆ ಸರ್ ನಿಮಗೆ? ನನಗೆ ಅಥವಾ ನೀವು ನನ್ನ ಆಯುಕ್ತನಾಗಿ ಕೇಳ್ತಿರೋ ಅಥವಾ ವೈಯಕ್ತಿಕವಾಗಿ ಕೇಳ್ತಿರೋ? ಆಯುಕ್ತರಾಗಿ ಹೇಳಿ, ಆನಂತರ ನಾನು ಆಯುಕ್ತನಾಗಿ ಹೇಳಕ್ಕಾಗಲ್ಲ. ಓಕೆ, ಸರಿ. ವೈಯಕ್ತಿಕವಾಗಿ ಯಾವುದು ಬೆಸ್ಟ್ ಅನ್ಸುತ್ತೆ? ವೈಯಕ್ತಿಕವಾದರೂ ಮತಪತ್ರ ಮುಖಾಂತರ ಹೋಗ್ರಿ.
ಬೆಸ್ಟ್ ಅಂತ ಅನ್ಸುತ್ತೆ. ನನ್ನ ಅನಿಸಿಕೆ. ಹೌದು ಹೌದು, ನಿಮ್ಮ ವೈಯಕ್ತಿಕವಾಗಿ ನಾನು ಹೇಳೋದು. ವೈಯಕ್ತಿಕವಾಗಿ ಓಕೆ, ಹಾ, ಆಯುಕ್ತನಾಗಿ ನಾನು ಹೇಳಕ್ಕಾಗಲ್ಲ. ಹೌದು ಸರ್, ನಾನು ಫಾಲೋ ಮಾಡ್ಬೇಕಾಗ್ತದೆ. ಖಂಡಿತ ಏನು ಫಾಲೋ ಮಾಡಬೇಕು? ಕಾಯ್ದೆ ನಿಯಮಾವಳಿಗಳನ್ನ ಫಾಲೋ ಮಾಡಬೇಕಾಗುತ್ತೆ. ಹೌದು ಹೌದು, ನಾನು ಜನರಿಗೆ ಹೇಳಕ್ಕಾಗಲ್ಲ. ಕಾಯ್ದೆ ಇಲ್ಲದೆ ಇದ್ರೆ ಹೌದು, ನೀವು ಮತಪತ್ರ ಮುಖಾಂತರ ಮಾಡ್ರಿ ಅಂತ ನಾನು ಹೇಳಕ್ಕಾಗಲ್ಲ. ಕಾಯ್ದೆ ಏನಿದೆ ಅದನ್ನ ಮಾಡಬೇಕಾಗತ್ತೆ. ಆದ್ರೆ ವೈಯಕ್ತಿಕವಾಗಿ ಮತಪತ್ರ ಇರ್ಲಿ ಬಿಡಿ, ಅದು ಒಂದು. ಯಾಕಂದ್ರೆ 30 ವರ್ಷಗಳಿಂದ ಮತಪತ್ರ ಇಲ್ಲ. ನಮ್ಮ ಮತದಾರರಿಗೆ ಹೊಸ ಮತದಾರ ಬಂದಿದ್ದಾರೆ, ಅವ್ರಿಗೆಲ್ಲ ಗೊತ್ತಾಗ್ಲಿ. ಇದೇನು ಬೇರೆ ಇನ್ನು ಬ್ಯಾನ್ ಆಗಿಲ್ಲಲ್ಲ, ಮತಪತ್ರ ಬ್ಯಾನ್ ಏನಾಗಿಲ್ಲಲ್ಲ, ನಿಷಿದ್ಧಾಗಿದೆ ನಮ್ಮ. ಇಲ್ಲ 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 ಪಾರಾಗಿದ್ದೇನೆ, ಇಲ್ಲ ಸುಪ್ರೀಂ ಕೋರ್ಟಿಂದ ಏನಾರ ಇಲ್ಲ ಇಲ್ಲ, ಯಾಕೆ ಮಾಡ್ಬೋದಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಹೌದು ಸರ್. ಈಗ GBA ಎಲೆಕ್ಷನ್ ಆಗುತ್ತಲ್ಲ ಸರ್, ಯಾವ್ದ್ರ ಮೂಲಕ? ಬ್ಯಾಲೆಟ್ ಪೇಪರ್ ಅಥವಾ EVM? ಬ್ಯಾಲೆಟ್ ಪೇಪರ್. ಬ್ಯಾಲೆಟ್ ಪೇಪರ್, ಯಾಕಂದ್ರೆ ಕಾನೂನು ಇದೆ ಹಂಗೆ. ಓಕೆ, ಅಂದ್ರೆ ಇದು ಮೊದಲ ಬಾರಿನ ಅಥವಾ ಲಾಸ್ಟ್ ಎಲೆಕ್ಷನ್ ಅದೇ ರೀತಿ ಆಗಿದ್ದ? ಲಾಸ್ಟ್ EVM ಆಗಿತ್ತು, ಮತಪತ್ರ ಗೊತ್ತಿಲ್ಲ ನನಗೆ. ಓಕೆ, ಮತಪತ್ರ ಮುಖಾಂತರ ಆಗಿದ್ದು ಬಿಡಮ್ಮ, ಹಿಂದೆಲ್ಲ ಆಗಿರುತ್ತೆ. ಹಿಂದೆ 2010 ಏನೋ ಆಗಿರಬಹುದು ಏನೋ ಅಂತ ನಾನು ಅನ್ಕೊಂಡಿದ್ದೇನೆ. ಓಕೆ, ಈ ಬಾರಿ ಅಂತೂ ಬ್ಯಾಲೆಟ್ ಪೇಪರ್ ಕಾನೂನು ಇದೆಯಲ್ಲ. ಹೌದು ಹೌದು ಸರ್. ನೀವು ಆಕ್ಟ್ ಮಾಡಿಬಿಟ್ಟಿದ್ದೀರಿ. ನೀವು ಶಾಸಕಾಂಗದಲ್ಲಿ ಎಲ್ಲ 2 ಮನೆಗಳಲ್ಲಿ ಪಾಸ್ ಆಗಿದೆ, ಅದು ಚರ್ಚೆ ಆಗಿ ಪಾಸ್ ಆಗಿದೆ. ಮತ್ತು ಅದನ್ನು ನಾನು ಈ ಲಾ ಆಫ್ ದಿ ಲ್ಯಾಂಡ್ ಫಾಲೋ ಮಾಡಬೇಕು, ಆರೋಪಗಳನ್ನು ಫಾಲೋ ಮಾಡ್ಬೇಕಣ್ಣ. ಹೌದು ಸರ್, ಈ ನೆಲದ ಕಾನೂನನ್ನ ಫಾಲೋ ಮಾಡ್ಬೇಕು ಅಷ್ಟೇ, ಫಾಲೋ ಮಾಡಬೇಕು. ಹೌದು ಸರ್, ನಿಜವಾಗ್ಲೂ EVM ಮಿಷನ್ ಹ್ಯಾಕ್ ಮಾಡ್ಲಿಕ್ಕೆ ಸಾಧ್ಯನಾ? ಅದು ನನಗೆ ಗೊತ್ತಾಗಲ್ಲ. ಐ ಆಮ್ ನಾಟ್ ಟೆಕ್ನಿಕಲಿ ಎಕ್ಸ್ಪರ್ಟ್. ಖಂಡಿತ ಸರ್, ಹೌದು, ನಾನು ಎಕ್ಸ್ಪರ್ಟ್ ಅಲ್ಲ ಅದಕ್ಕೆ ಹೇಳಕ್ಕೆ. ಓಕೆ, ಹಾಗಾಗಿ ಅದ್ರ ಬಗ್ಗೆ ಏನು ಕಮೆಂಟ್ಸ್ ಇಲ್ಲ. ದಟ್ ಟೈಪ್ ಆಫ್ ಟೆಕ್ನಿಕಲ್ ನಾಲೆಜ್. ಓಕೆ ಸರ್, ಇವಾಗ ರಾಜಕಾರಣಿಗಳು ಸೋತಾಗ ಆಯೋಗವನ್ನ ದೂರ್ತಾರಲ್ಲ, ಅದು ಯಾವಾಗ ನಿಲ್ಲುತ್ತೆ ಸರ್? ಅದಕ್ಕೊಂದು ಫುಲ್ ಸ್ಟಾಪ್ ಬೀಳತ್ತಾ? ಕೋರ್ಟ್ ಮೂಲಕ ನಿಲ್ಲುತ್ತೆ. ಕೋರ್ಟ್ಗೆ ಹೋಗ್ಲಿ ಅಂತಾನೆ ಹೇಳ್ತೀರಾ ಹೇಗೆ ಸರ್? ಹಂಗಲ್ಲಮ್ಮ, ಈಗ ನಾವಂತೂ ನಮ್ಮ ಕೆಲಸ ಮಾಡಿಬಿಡ್ತೀವಿ. ಯಾರು ಸೋತವರು ನಿನಗೆ ಇಷ್ಟು ಓಡಿಸು, ಗೆದ್ದವ್ ನಿನ್ಗೆ ಓಡಿಸು, ಹೌದು, ನೀ ಗೆದ್ದವ್ ಸರ್ಟಿಫಿಕೇಟ್ ಕೊಡ್ತೇವೆ, ಮುಗೀತು. ಆಯ್ತಾ? ಅಲ್ಲಿ ಸೋತವ ಏನ್ ಮಾಡ್ತಾರ? ಆರೋಪ ಮಾಡ್ತಾರೆ, ನನಗೆ ಅನ್ಯಾಯ ಆಗಿದೆ ಅಂತಾರೆ. ದಾರಿಯಲ್ಲಿ ಕೋರ್ಟು ಅಲ್ಲಿಗೆ ಹೋಗ್ಲಿ, ನಾವು ಹೋಗ್ಲಿ ಅನ್ನಕ್ಕಾಗಲ್ಲ. ದಟ್ ಇಸ್ ದಿ ಪ್ರೊಸೀಜರ್. ಹೋಗ್ಲೇಬೇಕಾಗ್ತದಲ್ಲ ನಿನಗೆ. ಅಲ್ಲಿ ಬಿಟ್ಟರೆ ಇಲ್ಲಿದೆ ನಿನಗೆ. ಈಗ ಊರಲ್ಲಿ ಇಬ್ಬರು ಜಗಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ಹೋಗ್ತಾರೆ, ಅವ್ರು ಹೇಳ್ತಾರೆ ಹೋಗ್ರಿ ಕೋರ್ಟಿಗೆ ಹೋಗ್ರಿ, ಸಿವಿಲ್ ಕೋರ್ಟಿಗೆ ಹೋಗ್ರಿ ಅಂತಾರೆ. ಹಾಗೆ. ಹೌದು ಸರ್, ಇವಾಗ ಕೇವಲ ಒಂದೇ ಒಂದು ಮತಕ್ಕೋಸ್ಕರ ಆದರೂ ಕೂಡ ಚುನಾವಣೆ ಆಯೋಗ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮತದಾನಕ್ಕೆ ಅವಕಾಶ ಕೊಡುತ್ತೆ. ಅಂದರೆ ಅಷ್ಟು ಒಂದು ಮತದಾನಕ್ಕೆ ವ್ಯಾಲ್ಯೂವನ್ನು ಕೊಡುತ್ತೆ. ನೀವೇ ಹೇಳಿದ್ರಿ, ಆಗ ಒಂದು ಮತ ಕೂಡ ಒಬ್ಬ ವ್ಯಕ್ತಿಯನ್ನು ಗೆಲ್ಲಿಸ್ಬೋದು, ಒಂದು ವ್ಯಕ್ತಿಯನ್ನು ಸೋಲಿಸಬಹುದು ಅಂತ ಹೇಳಿ. ಎಷ್ಟೋ ಜನ ಪಾಪ ದೂರದ ಊರದಿಂದ ಮತದಾನ ಟೈಮಲ್ಲಿ ಬರೋಕ್ಕಾಗಲ್ಲ, ಅಥವಾ ನಾವು ಮನೇಲಿದ್ದವ್ರು ಹೋಗೋಕ್ಕಾಗಲ್ಲ ಅನ್ನೋ ಒಂದು ತಾತ್ಸಾರವನ್ನು ಮಾಡ್ತಾರೆ ಮತದಾನ ವಿಚಾರದಲ್ಲಿ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಅದೇ ಅವ್ರಿಗೆ ಏನು ಹೇಳೋದು ಅಂದರೆ, ನೀವು ತಪ್ಪದೇ ಬನ್ನಿ, ಮತವನ್ನು ಹಾಕಿ ಮತಗಟ್ಟೆವರೆಗೆ ಬನ್ನಿ ಅಂತ. ಕಡ್ಡಾಯ ಮತದಾನ ಒಂದು ಇದೆ ನಮ್ಮ ಗ್ರಾಮ ಪಂಚಾಯತ್ ಆ್ಯಕ್ಟ್ನಲ್ಲಿ ಇದೆ, ಪಂಚಾಯತ್ ರಾಜ್ ಆ್ಯಕ್ಟ್ನಲ್ಲಿ ಇದೆ ಕಡ್ಡಾಯ ಮತದಾನ ಅಂತೇಳಿ. ನೀವು ಬೇಡ, ಅವ್ರು ಯಾರು ಅಭ್ಯರ್ಥಿಗಳು ನಿಮ್ಗೆ ಇಷ್ಟ ಅಲ್ಲ ಅಂದ್ರೆ ನೋಟ ಮಾಡಿ, ನಾಟ್ ಅವೈಲೇಬಲ್ ಅಂತೇಳಿ, ಯಾರು ನಮಗೆ ಮೇಲಿನವರು ನನ್ನ ಅಬ್ದಿ ಅಬೌವ್ ಅಂತೇಳಿ ಮಾಡಿ ಅಂತ ಇದೆ ನೋಟ. ಬರಬೇಕು ನೀವು. ಹೇಳಿದ್ನಲ್ಲ ನಿಮ್ಗೆ, ತಮಿಳ್ನಾಡಲ್ಲೇ ಅವನು ಎಲ್ಲಿಂದ ಬಂದ, ಅರಬ್ ರಾಷ್ಟ್ರಗಳಿಂದ ಬಂದು ವೋಟ್ ಹಾಕಿದ, ಒಬ್ಬ MLA ಗೆದ್ದುಬಿಟ್ಟ. ಇನ್ನು ರಾಜಸ್ಥಾನದಲ್ಲಿ ಒಬ್ಬರು ಒಂದೇ ಓಟದಿಂದ ಸೋತದಕ್ಕೆ ಚೀಫ್ ಮಿನಿಸ್ಟರ್ ಸಿಪ್ಪಕ್ಕೆ ಹೋಯ್ತು ಅವ್ರಿಗೆ. ಹೌದು ಹೌದು ಹೌದು, ರಾಜಸ್ಥಾನದಲ್ಲಿ. ಹೌದು ಸರ್. ಅಷ್ಟೇ ಯಾಕೆ ಸರ್, ಉದಾಹರಣೆಗೆ ಗುಜರಾತಲ್ಲಿ 40 ಕಿಲೋಮೀಟರ್ ಒಳಗಿರುವಂತಹ ಕಾಡಿಗೆ ಒಬ್ಬ ಮತದಾನನಿಗೋಸ್ಕರ ಚುನಾವಣಾ ಆಯೋಗ ಅಲ್ಲಿ ತನಕ ಪ್ರಯಾಣ ಮಾಡುತ್ತೆ. ಅದಕ್ಕೋಸ್ಕರ ಚುನಾವಣಾ ಆಯೋಗದಲ್ಲಿ ಒಬ್ರು ಡೆತ್ ಕೂಡ ಹಾಕ್ತಾರೆ ಆ ಒಂದು ಮತಕ್ಕೋಸ್ಕರ ಕಾಡಿಗೆ ಹೋಗಿ. ಅಷ್ಟರ ಮಟ್ಟಿಗೆ ಚುನಾವಣಾ ಆಯೋಗ ಇಂಪಾರ್ಟೆನ್ಸ್ ಕೊಡುತ್ತಲ್ಲ ಸರ್ ಒಂದು ಮತಕ್ಕೋಸ್ಕರ. ಓಕೆ, ಇವಾಗ ಮನೆಯಲ್ಲಿ ತುಂಬಾ ಏಜ್ ಆಗಿರೋರು ಇರ್ತಾರೆ, ಅವರಿಗೆ ಹೋಗೋದಕ್ಕೆ ಆಗೋದೇ ಇಲ್ಲ ಮತ ಹಾಕೋದಕ್ಕೆ. ಅಂತ ಸಮಯದಲ್ಲಿ ಸರ್ ಯಾವ ರೀತಿಯಾಗಿ ಬಳಸ್ಕೊಳ್ಬಹುದು? ಅಂತ ಮತಗಳನ್ನ ಯಾವ ರೀತಿಯಾಗಿ ನೀಡಬಹುದು? ಯಾವುದು? ಈಗ ಏಜ್ ಆಗಿರ್ತಾರೆ, ಅವ್ರು ಹೋಗಿ ಕೂತ್ಕೊಂಡಿರ್ತಾರೆ, ಮನೆಯಲ್ಲೇ ಇರ್ತಾರೆ, ಅವರಿಗೆ ಓಡಾಡ್ಲಿಕ್ಕೆ ಸಾಧ್ಯನೇ ಇಲ್ಲ, ಅಂತವ್ರ ಮತವನ್ನ ಯಾವ ರೀತಿಯಾಗಿ ನಾವು ಪಡ್ಕೊಳ್ಬಹುದು ಸರ್? ಅದಕ್ಕೊಂದು ಪದ್ಧತಿ ಇದೆ, ಅದನ್ನ ನಾವು ಮಾಡ್ತೇವೆ. ಏನೋ
ವಯಸ್ಸಾದವರಿಗೂ ಕೂಡ ಅನುಕೂಲ ಆಗಲಿ. ಮತಗಟ್ಟೆಗೆ ಬರಲಿಲ್ಲ ಅಂತಂದರೆ ಆಗಲ್ಲ. ನಮ್ಮ ಆಯೋಗದ ವತಿಯಿಂದ ಏನು ಮಾಡಬೇಕು ಅನ್ನೋದು ಕೂಡ ನಾನು ಕೂಡ ಅದ್ರ ಬಗ್ಗೆ ಪರಿಶೀಲನೆ ಮಟ್ಟದಲ್ಲಿ ಚರ್ಚೆ ಮಾಡ್ತಾ ಇದ್ದೇನೆ. ಓಕೆ ಸರ್, ಇದಿಷ್ಟು ಮತದಾರರಿಗೆ ಬಹುಶಃ ಅರಿವೆ ಆಗಬೇಕಾದಂತಹ ವಿಚಾರಗಳು. ಆ್ಯಂಡ್ ನಮ್ಮ ಕರ್ನಾಟಕ ಜನತೆಗೆ ಮತದಾನದ ವಿಚಾರದಲ್ಲಿ ಒಂದಿಷ್ಟು ಗೊಂದಲಗಳಿರೋದು ಬಹುಶಃ ಈ ಮೂಲಕ ಅವರಿಗೆ ಕ್ಲಿಯರ್ ಆಗಿದೆ ಅಂತ ಅನಿಸುತ್ತೆ. ಅದರ ಜೊತೆಗೆ ನೀವು ನಿಮ್ಮ ನ್ಯಾಯಾಧೀಶರಾಗಿದ್ದಾಗ ನಿಮ್ಮ ಅನುಭವಗಳನ್ನು ಕೂಡ ಹಂಚ್ಕೊಂಡ್ರಿ. ಎಷ್ಟೋ ಜನರಿಗೆ ನಾನು ಆಗಲೇ ಹೇಳಿದ ಹಾಗೆ ಕೋರ್ಟ್ ಅಂದರೆ ದುಡ್ಡಿದ್ದವ್ರಿಗೆ ಮಾತ್ರ, ಅಥವಾ ಕೋರ್ಟ್ ಅಂದರೆ ಮಧ್ಯಮ ವರ್ಗದಿಂದ ದೂರ ಅಪ್ಪ, ಇಂತಹ ಹೌದು ಇಂತಹ ತಪ್ಪು ಕಲ್ಪನೆಗಳಿಂದ ಹೊರಗೆ ಬರಲಿಕ್ಕೂ ಕೂಡ ನಿಮ್ಮ ಒಂದಿಷ್ಟು ಆನ್ಸರ್ಗಳು, ನಿಮ್ಮ ಒಂದಿಷ್ಟು ಅನುಭವಗಳು ನೀವು ಶೇರ್ ಮಾಡ್ಕೊಂಡಿದ್ರಿಂದ ಸಾಕಷ್ಟು ಸಹಾಯ ಆಯಿತು ಸರ್. ಖಂಡಿತ ತುಂಬ ಧನ್ಯವಾದಗಳು. ಆ್ಯಂಡ್ GB ಎಲೆಕ್ಷನ್ ಬರ್ತಾ ಇದೆ, ಮತ್ತೆ ಸಿಗೋಣ ಸರ್. ಯಾವ ರೀತಿಯಾಗಿ ಎಲೆಕ್ಷನ್ ಆಗುತ್ತೆ ನೋಡೋಣ. ಎಸ್, ಇದಿಷ್ಟು ವೀಕ್ಷಕರೇ ಕೇಳಿದ್ರಲ್ಲ, GS ಸಂಗ್ರೇಶಿ ಸರ್ ನಮ್ಮ ಚುನಾವಣಾ ಆಯೋಗದ ಆಯುಕ್ತರು ಕಂಪ್ಲೀಟ್ ಮತದಾನದ ಪ್ರೊಸೀಜರ್ ಬಗ್ಗೆ ಒಂದಿಷ್ಟು ಅವರ ಅನುಭವಗಳನ್ನು, ಒಂದಿಷ್ಟು ಆಯೋಗದ ನೀತಿ ನಿಯಮಗಳನ್ನು ತಿಳಿಸ್ಕೊಟ್ರು. ಹಾಗೆಯೇ ಅವರ 30 ವರ್ಷಗಳ ನ್ಯಾಯಾಧೀಶರಾಗಿ ಆದಂತಹ ಅನುಭವಗಳನ್ನು ಕೂಡ ನಮ್ಮೊಂದಿಗೆ ಶೇರ್ ಮಾಡಿಕೊಂಡ್ರು. ಖಂಡಿತ ನಿಮ್ಮೆಲ್ಲರ ಒಂದಿಷ್ಟು ಅನುಮಾನಗಳು, ಗೊಂದಲಗಳಿಗೆ ಬಹುಶಃ ಇವತ್ತು ಫುಲ್ ಸ್ಟಾಪ್ ಬಿದ್ದಿದೆ ಅಂತ ಅಂದ್ಕೊಳ್ತೀನಿ. ಇನ್ನಷ್ಟು ವಿಶೇಷ ಕಾರ್ಯಕ್ರಮಗಳಿಗಾಗಿ ನೋಡ್ತಾ ಇರಿ ಸಪ್ತಾಶ್ವ TV.